So yesterday we have completed the concept of kinetic energy, okay, and equation for kinetic energy, work energy theorem. So this all we have completed, and now today we are going to study about the second type of energy, that is potential energy. So what is potential energy? Again, is there any types, and what is the meaning of potential energy? So we are going to study about this potential energy. So basically, what is energy? Capacity of doing work is called as energy. And in kinetic energy, energy is gained or energy is attained by the motion. And now here also energy will be there, means it has the capacity to do the work. This type of energy is also having the capacity to do the work. So now how the capacity arised for a particle? So now here energy by the position, energy of the particle by its position, or energy of the particle by its configuration anta karitivi. So again, in potential energy there are two types. If the energy is due to the position, so position in the sense height, energy due to its position, as well as energy due to its configuration. Configuration means what? Nan ಹೇಳ್ತೀನಿ next ಹೇಳ್ತೀನಿ. So potential energy means energy due to or energy by virtue of its position, energy by virtue of its position, as well as or energy by virtue of its configuration. ನಿಮ್ಮ ಕಾನ್ಫಿಗರೇಷನ್ ಅಂತಂದರೆ ಗೊತ್ತಿರಲಿಕ್ಕಿಲ್ಲ, ನಾನು ಈಗ ಹೇಳ್ತೀನಿ. ಓಕೆ, ಸೊ ಎನರ್ಜಿ ಬೈ ಇಟ್ಸ್ ಪೊಸಿಷನ್, ಪೊಸಿಷನ್ ಇನ್ ದ ಸೆನ್ಸ್ ಹೈಟ್, ಪೊಸಿಷನ್ ಮೀನಿಂಗ್ ಅಂದರೆ ಹೈಟಿಂದ, ಹೈಟ್ ಅಂತ ಡಿನೋಟ್ ಮಾಡ್ತೀವಿ. ಆ್ಯಂಡ್ ಎನರ್ಜಿ ಬೈ ಕಾನ್ಫಿಗರೇಷನ್. ಸೊ ಅಗೇನ್ ದೇರ್ ಆರ್ ಟೂ ಟೈಪ್ಸ್ ಆಫ್ ಪೊಟೆನ್ಷಿಯಲ್ ಎನರ್ಜಿ. One is due to the position and another one is due to the configuration. So now what is the means energy by position or energy by configuration? ಅದಕ್ಕೆ ಪೊಟೆನ್ಷಿಯಲ್ ಎನರ್ಜಿ ಅಂತ ಯಾಕೆ ಕರಿತೀವಿ? ಪೊಟೆನ್ಷಿಯಲ್ ಎನರ್ಜಿ ಕರಿಬೇಕಂತಂದರೆ ಫಸ್ಟ್ ಕಂಡೀಷನ್ ಏನು? ಇಟ್ ಹ್ಯಾಸ್ ಟು ಡೂ ವರ್ಕ್. ಕರೆಕ್ಟಾ? ಯಾವುದಕ್ಕೆ ಒಂದು ಎನರ್ಜಿ ಆದ ಅಂತ ಯಾವಾಗ ಹೇಳ್ತೀವಿ? ಆ ಒಂದು ಪಾರ್ಟಿಕಲ್ ಬಿಕಾಸ್ ಆಫ್ ಇಟ್ಸ್ ಸರ್ಟೆನ್ ಥಿಂಗ್, ಬಿಕಾಸ್ ಆಫ್ ಸರ್ಟೆನ್ ರೀಸನ್ ಇಟ್ ಹ್ಯಾಸ್ ಟು ಡೂ ವರ್ಕ್. ಕರೆಕ್ಟಾ? ವರ್ಕ್ ಮಾಡಿದ ಮಾತ್ರ ಅದಕ್ಕೆ ಎನರ್ಜಿ ಆದ ಅಂತ ಹೇಳ್ತೀವಿ. ನಿನ್ನೆ ಎಕ್ಸಾಂಪಲ್ ಕೊಟ್ಟೆ, ಏನು? ಸ್ಪೀಡಾಗಿ ಬರ್ತಕ್ಕಂಥ ವೆಹಿಕಲ್ ಮುಂದೆ ಯಾರಾದರೂ ಒಬ್ಬರು ನಿಂತರೆ ದೂರ ಹೋಗಿ ಬೀಳ್ತಾರೆ. ಸೊ ಈ ಸ್ಪೀಡಾಗಿ ಬರ್ತಕ್ಕಂಥ ವೆಹಿಕಲ್ ಕೆಲಸ ಮಾಡಿತ್ತು. ಕರೆಕ್ಟಾ? ಇಟ್ ಹ್ಯಾಸ್ ಡನ್ ವರ್ಕ್. ಏನು ವರ್ಕ್ ಮಾಡಿತ್ತು? ಇಟ್ ಡಿಸ್ಪ್ಲೇಸಸ್ ದ ಪರ್ಸನ್ ಇನ್ ಫ್ರಂಟ್ ಆಫ್ ದ ವೆಹಿಕಲ್. ಕರೆಕ್ಟಾ? ಇದ್ರ ಮುಂದೆ ನಿಂತಿರ್ತಕ್ಕಂಥ ಒಂದು ಪರ್ಸನ್ ಡಿಸ್ಪ್ಲೇಸ್ ಮಾಡಿತ್ತು. ಇಫ್ ಎನಿಥಿಂಗ್ ವಿಚ್ ಡಿಸ್ಪ್ಲೇಸಸ್ ಬೈ ಅಪ್ಲೈಂಗ್ ದ ಫೋರ್ಸ್, ದೆನ್ ವರ್ಕ್ ಹ್ಯಾಸ್ ಟು ಬಿ ಡನ್. ವರ್ಕ್ ಹ್ಯಾಸ್ ಡನ್ ಆನ್ ದ ಪಾರ್ಟಿಕಲ್. ಇಫ್ ವರ್ಕ್ ಹ್ಯಾಸ್ ಡನ್ ಮೀನ್ಸ್ ಇಟ್ ಹ್ಯಾಸ್ ಎನರ್ಜಿ. ಕರೆಕ್ಟಾ? ಯಾವುದೇ ಒಂದು ಪಾರ್ಟಿಕಲ್ ಅದು ಮುಂದೆ ಇರತಕ್ಕಂಥ ವಸ್ತುವಿನ ಮೇಲೆ ಕೆಲಸ ಮಾಡಿದರೆ ಏನಂತ ಕರಿತೀವಿ? ಇದಕ್ಕೆ ಎನರ್ಜಿ ಅಂತ ಹೇಳ್ತೀವಿ. ಸಿಮಿಲರ್ಲಿ ಹಿಯರ್ ವಿ ಆರ್ ಸೇಯಿಂಗ್ ಎನರ್ಜಿ, we are saying or we are calling it as a energy, means it has to do the work. It has to do the work. Work ಅನ್ನು ಮಾಡಬೇಕು, ಕೆಲಸ ಮಾಡಬೇಕು. ಸೊ ದೆನ್ ಓನ್ಲಿ ವಿ ಕ್ಯಾನ್ ಸೇ ದೇರ್ ಈಸ್ ಅ ಎನರ್ಜಿ. ವಿ ಕ್ಯಾನ್ ಸೇ ದೇರ್ ಈಸ್ ಅ ಎನರ್ಜಿ. ಅಲ್ಲಿ ಎನರ್ಜಿ ಆದ ಅಂತ ಹೇಳ್ತೀವಿ. ಈಗ ಎಕ್ಸಾಂಪಲ್ ಕೊಟ್ಟು ನೋಡೋಣ. ಓಕೆ, ಎನರ್ಜಿ ಬೈ ಇಟ್ಸ್ ಪೊಸಿಷನ್ ಎಕ್ಸಾಂಪಲ್ ಕೊಡೋಣ, ಎನರ್ಜಿ ಬೈ ಇಟ್ಸ್ ಕಾನ್ಫಿಗರೇಷನ್ ಎಕ್ಸಾಂಪಲ್ ಕೂಡ ಎರಡು ಎಕ್ಸಾಂಪಲ್ ಕೊಡೋಣ. ವೆದರ್ ಇಟ್ ವಿಲ್ ಡೂ ವರ್ಕ್ ಆರ್ ನಾಟ್. ಅಲ್ಲಿಂದ ನಮ್ಗೆ ಗೊತ್ತಾಗುತ್ತೆ. ಇಫ್ ಇಟ್ ವಿಲ್ ಡೂ ದ ವರ್ಕ್, ದೆನ್ ವಿ ಕ್ಯಾನ್ ಸೇ ಇಟ್ ಈಸ್ ಅ ಎನರ್ಜಿ. ಅದರ್ವೈಸ್ ದೆರ್ ಇಸ್ ನೋ ಎನರ್ಜಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇಲ್ಲಿರ್ತಕ್ಕಂಥ ಒಂದು ಇಷ್ಟು ಹೈಟಲ್ಲಿರ್ತಕ್ಕಂಥ ಒಂದು ಸ್ಟೋನ್, ಕಲ್ಲು ಅಥವಾ ಬಾಲ್, ಏನೋ ಒಂದು ವಾಲಿಬಾಲ್, ಫುಟ್ಬಾಲ್ ಇಲ್ಲಿ ಮೇಲ್ಗಡೆ ಇಟ್ಟಿರ ಅಂತ ತಿಳ್ಕೊರಿ. ಮೇಲ್ಗಡೆ ಇಟ್ಟಿರ ನೀವು ಕೆಳಗಡೆ ಕುಂತೀರಾ, ಅದು ಬಂದು ಕೆಳಗಡೆ ಬೀಳುತ್ತೆ, ನಿಮ್ಮ ತಲೆ ಮೇಲೆ ಬೀಳುತ್ತೆ. ಓಕೆ, ಏನೋ ಒಂದು ಸರ್ಟೆನ್ ಎಫೆಕ್ಟ್ ಆಗುತ್ತೆ, ಪೇನ್ ಆಗುತ್ತೆ ನಿಮ್ಗೆ, ಅಫ್ಕೋರ್ಸ್. ಕರೆಕ್ಟಾ? ಇಷ್ಟ ಹೈಟಲ್ಲಿರ್ತಕ್ಕಂಥ ಬಾಲು ನಿನ್ನ ತಲೆ ಮೇಲೆ ಬಿದ್ದಾಗ ಏನೋ ಒಂದು ಎಫೆಕ್ಟ್ ಆಗುತ್ತೆ. ಎಷ್ಟು ಪೇನ್ ಆಗುತ್ತೆ? ಸೆಕೆಂಡ್ರಿ. ಈಗ ಸೇಮ್ ಬಾಲ್ ಅಲ್ಲಿ ಮೇಲ್ಗಡೆಯಿಂದ ಬಿದ್ದಿದೆ ಅಂತ ತಿಳ್ಕೊರಿ, ಇನ್ನೂ ಜಾಸ್ತಿ ಮೇಲ್ಗಡೆಯಿಂದ ಬಿದ್ದಿದೆ. ಅವಾಗ ಏನಾಗುತ್ತೆ? ಈಗ ಇಲ್ಲಿರ್ತಕ್ಕಂಥ ಬಾಲ್ ಬಿದ್ದಾಗ ಒಂದು ಸ್ವಲ್ಪ ಪೇನ್ ಆಯಿತು. ಅದೇ ಬಾಲ್ ಇನ್ನೂ ಸ್ವಲ್ಪ ಜಾಸ್ತಿ ಮೇಲಿಂದ ಬಿದ್ದಾಗ ಜಾಸ್ತಿ ಪೆಟ್ಟಾಗುತ್ತೆ. ಸಿಂಪಲ್ ಎಕ್ಸಾಂಪಲ್. ಇನ್ನೂ ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂತಂದರೆ, ನಾನು ಇಲ್ಲಿಂದ ಮೇಲ್ಗಡೆ ಬಿದ್ದರೆ ಕಾಲು ಮುರಿಬೋದು, ಮೇಲ್ಗಡೆಯಿಂದ ಕೆಳಗಡೆ ಬಿದ್ದರೆ ಕಾಲು ಮುರಿಬೋದು. ಆಫ್ಕೋರ್ಸ್ ಮುರಿತದ? ಈಗ ಅದೇ ನಾನು ಒಂದು 5 ಫ್ಲೋರಿಂದ 10 ಫ್ಲೋರಿಂದ ಮೇಲ್ಗಡೆ ಬಿದ್ದರೆ ಡಿಸ್ಪ್ಲೇಸ್ ಆಗ್ತದಿಲ್ಲ? ಏನು ಡಿಸ್ಪ್ಲೇಸ್ ಆಗ್ತದೆ? ಏನೋ ಒಂದು ಡಿಸ್ಪ್ಲೇಸ್ ಆಗುತ್ತೆ. ಕರೆಕ್ಟಾ? ಏನಾಗುತ್ತೆ ನಿಮ್ಗೆ ಗೊತ್ತಿರುತ್ತೆ, ಹೌದಾ? ಸೊ ಫಸ್ಟ್ ಫ್ಲೋರಿಂದ ಬಿದ್ದರೆ ಏನೋ ಒಂದು ಎಫೆಕ್ಟ್ ಆಗುತ್ತೆ, ಜಾಸ್ತಿ ಹೈಟ್ಲಿಂದ ಬಿದ್ದರೆ ಇನ್ನೂ ಜಾಸ್ತಿ ಎಫೆಕ್ಟ್ ಆಗುತ್ತೆ.
ಮೀನ್ಸ್ ನಿಮ್ಗೆ ಅಂದರೆ ನಿಮ್ಮ ಕೆಳಗಡೆ ಇರ್ತಕ್ಕಂಥ ಒಂದು ವಸ್ತು ಅದರ ಮೇಲೆ ವರ್ಕ್ ಆಗ್ತಾ ಇದೆ. ಆ ವರ್ಕ್ ಯಾವಾಗ ಜಾಸ್ತಿ ಆಗ್ತಾ ಇದೆ? ನಾನು ಒಂದನೇ ಫ್ಲೋರ್ ಮೇಲಿಂದ ಬಿದ್ದಾಗ ಕಡಿಮೆ ವರ್ಕ್ ಆಗ್ತಾ ಇದೆ. 5ನೇ ಫ್ಲೋರ್ ಮೇಲಿಂದ ಬಿದ್ದಾಗ ಜಾಸ್ತಿ ವರ್ಕ್ ಆಗ್ತಾ ಇದೆ. ಸೊ ವರ್ಕ್ ಈಸ್ ಇನ್ಕ್ರೀಸಿಂಗ್ ಯಾಸ್ ಇನ್ಕ್ರೀಸಿಂಗ್ ದ ಹೈಟ್. ಕರೆಕ್ಟಾ? ಹೈಟ್ ಜಾಸ್ತಿ ಆದಂತೆಲ್ಲ ಏನಾಗ್ತಾ ಇದೆ? ವರ್ಕ್ ಜಾಸ್ತಿ ಮಾಡ್ತಾ ಇದೆ. ಅದು ಹೇಳಿದ್ನಲ್ಲ, ಒಂದು ಬಾಲ್ ಇಲ್ಲಿಂದ ಬಿದ್ದರೆ, ಒಂದು ಕಲ್ಲು ಇಲ್ಲಿಂದ ಬಿದ್ದರೆ ನಮಗೆ ಸ್ವಲ್ಪ ಪೆಟ್ಟಾಗುತ್ತೆ. ಅದೇ ಕಲ್ಲು ಮೇಲ್ಗಡೆಯಿಂದ ಬಿದ್ದರೆ ಬ್ಲಡ್ ಬರುತ್ತೆ. ಕರೆಕ್ಟಾ? ಅರ್ಥ ಆಗ್ತೇನಾ? ಸೊ ಇಟ್ ವಿಲ್ ಡೂ ದ ವರ್ಕ್ by its position. So therefore a particle has its energy because of its position. Particle has its energy because of its position. ತನ್ನ ಸ್ಥಾನ ಅನ್ಬಾರ್ದಿಲ್ಲಿ ಹೈಟ್ ಅಂತ ಅನ್ಬೇಕು. ತನ್ನ ಹೈಟನ್ನು ಚೇಂಜ್ ಮಾಡ್ಕೊತ ಹೋದಂಗೆಲ್ಲ, ತನ್ನ ಹೈಟನ್ನು ಇನ್ಕ್ರೀಸ್ ಮಾಡ್ಕೊತ ಹೋದಂಗೆಲ್ಲ ತನ್ನ ಎನರ್ಜಿಯನ್ನು ಜಾಸ್ತಿ ಮಾಡ್ಕೊಳ್ತಾ ಹೋಗುತ್ತೆ. So this is called as potential energy. Energy because of its height. Energy because of its height. Whether it is doing work or not, it is doing work. ಕರೆಕ್ಟಾ? ಈಗ ಒಂದು ಬಾಲ್ ಇಲ್ಲೇ ಆದ, ಎರಡನೇ ಬಾಲ್ ಇಲ್ಲೇ ಆದ. ಈ ಮೊದಲನೇ ಬಾಲ್ ಬಂದು ಒಂದನೇ ಬಾಲ್ ಮೇಲೆ ಬಿದ್ದರೆ ಒಂದನೇ ಬಾಲ್ ಡಿಸ್ಪ್ಲೇಸ್ ಆಗುತ್ತಾ? ಒಂದನೇ ಬಾಲ್ ಡಿಸ್ಪ್ಲೇಸ್ ಆಗುತ್ತಲ್ಲ? ಆಫ್ ಕೋರ್ಸ್. ಮೀನ್ಸ್ ವಾಟ್? ದ ಫಸ್ಟ್ ಬಾಲ್, ಓಕೆ, ದ ಫಸ್ಟ್ ಬಾಲ್ ಈಸ್ ಡೂಯಿಂಗ್ ದ ವರ್ಕ್ ಆನ್ ದ ಸೆಕೆಂಡ್ ಬಾಲ್ ಬಿಕಾಸ್ ಆಫ್ ಇಟ್ಸ್ ಹೈಟ್. ಎರಡು ಬಾಲ್ ಒಂದೇ ಕಡೆ ಇದ್ದರೆ ಸೆಕೆಂಡ್ ಬಾಲ್ ಡಿಸ್ಪ್ಲೇಸ್ ಆಗುತ್ತಾ? ಇಟ್ ಇಸ್ ನಾಟ್ ಡಿಸ್ಪ್ಲೇಸ್. It will not displace. But if the first ball is at a certain height, it falls on the second ball, then the second ball will displaces. Isn't it? So therefore here the first ball has done the work on the second ball, or the first ball is doing the work on the second ball, means because of what? Because of its height. Okay, so therefore the ball has gained the energy. Ball has the energy because of what? Because of its height. So therefore energy because of its height is called as a potential energy. Energy because of height is called as a potential energy. Okay, ಈಗ because of configuration. Configuration is nothing but the shape. Configuration is nothing but shape. ಏನು ಶೇಪ್ ಅಂತಂದರೆ ಸ್ಪ್ರಿಂಗ್ ಇದೆ, ಕರೆಕ್ಟಾ? ಅಥವಾ ರಬ್ಬರ್ ಇದೆ. ಸೊ ಆ ಸ್ಪ್ರಿಂಗು ನಾರ್ಮಲ್ ಪೊಸಿಷನ್ ಇಷ್ಟಿರುತ್ತೆ ಅಂತ ತಿಳ್ಕೊರಿ. ನಾವೇನು ಮಾಡ್ತೀವಿ? ಸ್ಟ್ರೆಚ್ ಮಾಡ್ತೀವಿ. ಸ್ಟ್ರೆಚ್ ಮಾಡಿದ ಕೂಡಲೇ ಓಕೆ, ಅಷ್ಟು ಸ್ಟ್ರೆಚ್ ಆಗಿದೆ, ಲೆಂತ್ ಇನ್ಕ್ರೀಸ್ ಆಗಿದೆ ಆಫ್ಕೋರ್ಸ್. ಈಗ ಅದ್ರ ಎದುರು ಯಾರಾದ್ರೂ ಒಬ್ರು ಕೈ ಇಟ್ಟರೆ ನಾವು ಬಿಡ್ತೀವಿ ಅಂತ ತಿಳ್ಕೊರಿ. ಈಗ ಕೈ ನಾವು ಬಿಟ್ಟು ಕೂಡಲೇ ಎದುರುಗಡೆ ಏನು ಕೈ ಇಟ್ಟಿರ್ತಾರಲ್ಲ ಅದಕ್ಕೆ ಹೋಗಿ ಟಚ್ ಮಾಡುತ್ತೆ, ಕೊಲೆಡ್ ಮಾಡಿದಾಗ ನಿಮ್ಮ ಪೆಟ್ಟಾಗುತ್ತಾ? ಎದಕ್ಕೆ? ಅಲ್ಲಿ ನಾರ್ಮಲ್ ಸ್ಪ್ರಿಂಗ್ ಮುಂದೆ ನಾನು ಕೈ ಇಟ್ಟಾಗ ಏನಾಗಲ್ಲ ನನಗೆ. ಬಟ್ ಅದೇ ಸ್ಪ್ರಿಂಗ್ ಲೆಂತ್ ಜಾಸ್ತಿ ಆಗಿರುತ್ತೆ ಅಥವಾ ಲೆಂತ್ ಕಡಿಮೆ ಆದಾಗ ನಾನು ಅದ್ರ ಮುಂದೆ ಕೈ ಇಟ್ಟರೆ ನನಗೆ ಪೆಟ್ಟಾಗುತ್ತೆ. ರಬ್ಬರನ್ನು ಎಳೆದು ನೋಡ್ತೀನಿ, ಬಿಲ್ಲು ಬಾಣ ಯಾರು? ಕರೆಕ್ಟಾ? ಎಷ್ಟು ನೀವು ಜಾಸ್ತಿ ಏನು ಮಾಡ್ತೀರಾ? ಸ್ಟ್ರೆಚ್ ಮಾಡ್ತೀರಾ, ಅಷ್ಟು ಮುಂದಕ್ಕೆ ಹೋಗ್ಬಿಡುತ್ತೆ. ಯಾರು? ಹೌದಾ? ನೀವು ಮಹಾಭಾರತ ರಾಮಾಯಣ ಲಾಕ್ಡೌನ್ ಇದೇ ನೋಡಿರ್ತೀರ ನೀವು. ಕರೆಕ್ಟಾ? ಎಷ್ಟು ಜಾಸ್ತಿ ನೀವು ಸ್ಟ್ರೆಚ್ ಮಾಡಿರ್ತೀರ ಯಾರೋ ಅಷ್ಟು ಮುಂದಕ್ಕೆ ಹೋಗ್ಬಿಡುತ್ತೆ. ನೀವು ಅದೇ ಯಾರೋ ಕಡಿಮೆ ಸ್ಟ್ರೆಚ್ ಮಾಡಿದರೆ ಇಲ್ಲೇ ಎಲ್ಲ ಒಂದು ಕಡೆ ಬೀಳುತ್ತೆ. ಮುಂದೆ ದುರ್ಯೋಧನ ಇರಲಿ ಮತ್ತೊಬ್ಬ ಇರಲಿ ಸಾಯಂಗಿಲ್ಲ ಅವ, ಇಲ್ಲಿ ರಾಮ ಇದ್ರೂ ಸಾಯಂಗಿಲ್ಲ. ಕರೆಕ್ಟಾ? ಸೊ ಏನು ಅರ್ಥ ಇದ್ರ ಅರ್ಥ? ಸೊ ಯಾರೋ ನಾನು ಫಾರ್ ಎಕ್ಸಾಂಪಲ್ ಈ ರೀತಿ ಕಟ್ಟಿದ್ದೀನಿ ಅಂತ ತಿಳ್ಕೊರಿ. ನಾನು ಇದನ್ನು ಎಳ್ದೀನಿ ಅಂತಂದರೆ ಅದ್ರ ಶೇಪ್ ಚೇಂಜ್ ಮಾಡಿ, ನಾನು ಅದ್ರ ಶೇಪ್ ಚೇಂಜ್ ಮಾಡಿದಂಗೆ. ಸೊ ಶೇಪ್ ಚೇಂಜ್ ಮಾಡಿದ್ದೀನಿ ಈ ರೀತಿ, ಅವಾಗೇನಾಗುತ್ತೆ? ಇಟ್ ವಿಲ್ ಡೂ ದ ವರ್ಕ್, ಮುಂದಕ್ಕೆ ಹೋಗುತ್ತೆ. ಕರೆಕ್ಟಾ? ಸಿಂಪಲ್ ಸ್ಪಂಜ್ ಡಸ್ಟರ್ ಇರುತ್ತೆ, ಡಸ್ಟರನ್ನು ನಾನು ಕಾಂಪ್ರೆಸ್ ಮಾಡ್ತೀನಿ, ತನ್ನ ಶೇಪ್ ಚೇಂಜ್ ಆಗುತ್ತೆ. ಈಗ ಅದ್ಮೇಲೆ ಒಂದು ಸಣ್ಣ ಸ್ಟೋನ್ ಇಟ್ಟಿನಿ ಅಂತ ತಿಳ್ಕೊರಿ, ಸಣ್ಣ ಸ್ಟೋನ್ ಇಡ್ತೀನಿ, ಬಿಡ್ತೀನಿ, ಅದೇನಾಗುತ್ತೆ? ಸ್ಟೋನ್ ಬೇರೆ ಕಡೆ ಹೋಗುತ್ತಾ ಇಲ್ಲ? ಸೊ ಬಿಕಾಸ್ ಆಫ್ ವಾಟ್? ಈಗ ನಾನು ನಾರ್ಮಲ್ ಡಸ್ಟ್ ಮೇಲೆ ನಾನು ಸ್ಟೋನ್ ಇಟ್ಟರೆ ಏನಾಗಲ್ಲ, ಎಲ್ಲಿಗೆ ಹೋಗಂಗಿಲ್ಲ. ಬಟ್ ಅದೇ ಸ್ಪಾಂಜ್ ಡಸ್ಟ್ ಕಾಂಪ್ರೆಸ್ ಮಾಡಿ ಅದ್ರ ಮೇಲೆ ಒಂದು ಸ್ಟೋನ್ ಇಟ್ಟರೆ, ಒಂದು ಸಣ್ಣ ಕಲ್ಲು ಇಟ್ಟರೆ ಅವಾಗೇನಾಗುತ್ತೆ? ಬಿಟ್ಟು ಕೂಡಲೇ ಇಮಿಡಿಯೇಟಾಗಿ ಸ್ಟೋನ್ ಮುಂದಕ್ಕೆ ಹೋಗ್ಬಿಡುತ್ತೆ. ಸೊ ದ ಡಸ್ಟರ್ ಈಸ್ ಡೂಯಿಂಗ್ ವರ್ಕ್ ಆನ್ ದ ಸ್ಟೋನ್. The duster is doing work on the stone because of what? Because by changing its shape. So therefore energy is because of its shape, that is called as configuration. Okay, so energy is gained by the particle, energy attained by the particle either by its height or by its position, or by its shape. Okay, so therefore if energy is attained by the position, then it is called as gravitational potential energy. Gravitational
potential energy. Similarly, if energy is attained by the configuration, then it is called as elastic potential energy. Elastic potential energy. So, can you define now what is gravitational potential energy and what is elastic potential energy? Define ಮಾಡ್ತೀರಾ ಈಗ? ಹೆಂಗೆ ಹೇಳ್ರಿ? What is gravitational potential energy? What is gravitational potential energy? ಪ್ರಚನ್ನ ಶಕ್ತಿ, ಚಲನ ಶಕ್ತಿ ಅಂತ ಓದಿರಿ. ಚಲನ ಶಕ್ತಿ ಅಂದರೆ ಕೈನೆಟಿಕ್ ಎನರ್ಜಿ, ಪ್ರಚನ್ನ ಶಕ್ತಿ ಅಂದರೆ ಪೊಟೆನ್ಷಿಯಲ್ ಎನರ್ಜಿ. ಓಕೆ, ಎನರ್ಜಿ of the particle by virtue of its position is called as gravitational potential energy. Energy of the particle by virtue of its position is called as gravitational potential energy. ಇಲ್ಲಿ ನೋಡ್ರಿ, energy of the particle by virtue of its configuration is called as elastic potential energy. ಮತ್ತೆ ಡಿಫೈನ್ ಮಾಡ್ಬೋದಲ್ಲ? ಗಿವ್ an example ಅಂತ ಕೇಳಿದ್ರೆ, ವಾಟ್ ಆರ್ ದ ಎಕ್ಸಾಂಪಲ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ ಅಂತ ಕೇಳಿದ್ರೆ ಇದನ್ನು ಬರಿಬೋದು, ಇದನ್ನು ಬರಿಬೋದು. ಯಾವುದು ಎಕ್ಸಾಂಪಲ್ಸ್ ಹೇಳಿದ್ನಲ್ಲ ನಾನು? ಸ್ಟ್ರೆಚ್ಡ್ ಯಾರು? ಕರೆಕ್ಟಾ? ಸ್ಟ್ರೆಚ್ಡ್ ಸ್ಪ್ರಿಂಗ್ ಹೇಳಿದ್ನ ಇಲ್ಲ? ಸ್ಟ್ರೆಚ್ಡ್ ಸ್ಪ್ರಿಂಗ್ ಆರ್ ಅ ಬಾಲ್ ವಿತ್ ಅ ಸರ್ಟೆನ್ ಹೈಟ್ ವಿಲ್ ಡೂ ದ ವರ್ಕ್. ಇವೆಲ್ಲ ಎಕ್ಸಾಂಪಲ್. ಇನ್ನೂ ಸಿಂಪಲ್ ಎಕ್ಸಾಂಪಲ್ ಕೊಡ್ಬೇಕಂದ್ರೆ ಸಣ್ಣವ್ರಿದ್ದಾಗಿಂದ ಓದಿರ್ತೀರ. ರಿಸರ್ವೈರ್ಸಲ್ಲಿ ಡ್ಯಾಮಲ್ಲಿ ಸ್ಟೋರ್ ಮಾಡಿರ್ತಕ್ಕಂಥ ವಾಟರ್, ಕರೆಕ್ಟಾ? ರಿಸರ್ವೈರ್ ಅವ್ರ ಡ್ಯಾಮಲ್ಲಿ ಸ್ಟೋರ್ ಮಾಡಿರ್ತಕ್ಕಂಥ ವಾಟರ್, ಅಲ್ಲಿ ಗೇಟ್ಗಳು ಕ್ಲೋಸ್ ಮಾಡಿರ್ತಾರೆ. ಯಾವಾಗ ಗೇಟ್ ಓಪನ್ ಮಾಡ್ತಾರಲ್ಲ, ನೀರು ಬರುತ್ತೆ. ನೀರು ಬಂದಾಗ ಅಲ್ಲಿ ಮುಂದಿರ್ತಕ್ಕಂಥ ಯಾವುದೇ ವಸ್ತಾಗಿರ್ಬೋದು, ಯಾವುದೇ ಥಿಂಗ್ ಆಗಿರ್ಬೋದು, ಯಾವುದೇ ಪಾರ್ಟಿಕಲ್ ಆಗಿರ್ಬೋದು, ದಟ್ ಪಾರ್ಟಿಕಲ್ ವಿಲ್ ಡಿಸ್ಪ್ಲೇಸಸ್ ಅಲಾಂಗ್ ವಿತ್ ದ ವಾಟರ್. ಕರೆಕ್ಟಾ? ಇಫ್ ದ ವಾಟರ್ ಫ್ಲೋಸ್, then also the water has the energy, but because of the motion, that is called as kinetic energy apart from this one. But if the water stores in a reservoir, dams, and if the gates are open, then what happens? Ella water barutta, and along with the water the things inside in front of the water will displaces. Means the water is doing work because of what? Because of storage. So therefore potential energy is also called as storage energy or stored energy. Potential energy anna stored energy anta ಕರಿತೀವಿ, because anything which is stored means that has a potential. Potential means capacity, that has a potential to do the work, and therefore the stored energy is called as potential energy. Stored energy anna ನಾವು potential energy ಅಂತ ಕರಿತೀವಿ. ಅರ್ಥ ಆಗ್ತೇನಾ? So what is potential energy? And again in that there are two types. Okay, there are two types. And why the stored energy is called as potential energy? ಇವೆಲ್ಲ ಅರ್ಥ ಆಯ್ತಾ? And now what is the unit and dimension formula? What is the unit and dimension formula of potential energy? ನಿನ್ನೆ ಕೈನೆಟಿಕ್ ಎನರ್ಜಿ ಹೇಳಿದ್ನಾ? ಕೈನೆಟಿಕ್ ಎನರ್ಜಿ ಆಗಿರ್ಬೋದು, ಪೊಟೆನ್ಷಿಯಲ್ ಎನರ್ಜಿ ಆಗಿರ್ಬೋದು, ಯಾವುದೇ ಎನರ್ಜಿ ಆಗಿರ್ಬೋದು, ಏನು ಯೂನಿಟ್ ಬರುತ್ತೆ? ವರ್ಕ್ದು ಏನು ಯೂನಿಟ್ ಅದಲ್ಲ ಅದೇ ಯೂನಿಟ್ ಬರುತ್ತೆ, ಜೋಲ್ ಅಂತೇಳಿ. m1 L2 T-2 ಅದೇ ಡೈಮೆನ್ಷನ್ ಫಾರ್ಮುಲಾ ಬರುತ್ತೆ. ಸೊ ಬರೇ ಕೈನೆಟಿಕ್ ಎನರ್ಜಿಗಲ್ಲ, ಬರೇ ಪೊಟೆನ್ಷಿಯಲ್ ಎನರ್ಜಿಗಲ್ಲ, ಮುಂದೆ ಯಾವುದೇ ಎನರ್ಜಿ ಬರಲಿ ಆ ಎಲ್ಲ ಎನರ್ಜಿಗೂ ಕೂಡ ಯೂನಿಟ್ ಏನು ಬರುತ್ತೆ? ಜೋಲ್ ಅಂತ ಬರುತ್ತೆ. ಓಕೆನಾ? ಸೊ ದಿಸ್ ಇಸ್ ಆಲ್ ಅಬೌಟ್ ದ ಕಾನ್ಸೆಪ್ಟ್ ಆಫ್ ಪೊಟೆನ್ಷಿಯಲ್ ಎನರ್ಜಿ. ಆ್ಯಂಡ್ ನೌ ವಿ ಆರ್ ಗೋಯಿಂಗ್ ಟು ಡಿರೈವ್ ದ ಇಕ್ವೇಷನ್ ಫಾರ್ ಪೊಟೆನ್ಷಿಯಲ್ ಎನರ್ಜಿ. ಗ್ರಾವಿಟೇಷನ್ ಪೊಟೆನ್ಷಿಯಲ್ ಎನರ್ಜಿ ಆಸ್ ವೆಲ್ ಆಸ್ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ, ಇವೆರಡನ್ನ ಡಿರೈವ್ ಮಾಡಬೇಕು ನಾವೀಗ. ಸರಿನಾ? ಅರ್ಥ ಆಯ್ತಾ? ಒನ್ಸ್ ಅಗೇನ್, ವಾಟ್ ಈಸ್ ಪೊಟೆನ್ಷಿಯಲ್ ಎನರ್ಜಿ? ಎನರ್ಜಿ ಆಫ್ ದ ಪಾರ್ಟಿಕಲ್ ಬೈ ವರ್ಚ್ಯೂ ಆಫ್ its position or configuration. If energy is by its position, then it is called as gravitational potential energy. If the energy is possessed by its configuration, then it is called as elastic potential energy. Give an example for each. Stretched spring is example for elastic potential energy. Compressed duster, sponge duster is example for elastic potential energy. And arrow is the example for elastic potential energy. And now what about gravitational potential energy? A ball with a certain height will do the work on the second ball. Correct? Then it is example for a gravitational potential energy. Gravitational potential energy ಅಂತ ಕರಿಬೇಕು ಅಂದರೆ ಕಂಪಲ್ಸರಿ ಹೈಟ್ ಅನ್ನೋ ವರ್ಡ್ ಬರಲೇಬೇಕು. ನೆನ್ಪಿಟ್ಕೊಳ್ಳಿ, ಗ್ರಾವಿಟೇಷನ್ ಈಸ್ ನಥಿಂಗ್ ಬಟ್ ಹೈಟ್. ಓಕೆ, ಅರ್ಥ ಆಯ್ತಾ? ಸೊ ದಿಸ್ ಇಸ್ ಆಲ್ ಅಬೌಟ್ ದ ಪೊಟೆನ್ಷಿಯಲ್ ಎನರ್ಜಿ. ಆ್ಯಂಡ್ ನೌ ವಿಲ್ ಡಿರೈವ್ ದ ಇಕ್ವೇಷನ್ ಫಾರ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ ಆಸ್ ವೆಲ್ ಆಸ್ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ.
expression for gravitational potential energy. Expression for gravitational potential energy. Expression means equation. Okay. So again for that I have to consider horizontal surface. Horizontal surface andre road. ನೆನಪಿದೆ. And now on that surface there is a particle of mass m. There is a particle of mass m. Okay. Now I have to lift that particle to a certain height. Particle ಕೆಳಗಡೆ ಆದ. Suppose here this is the surface ಅಂತ ತಗೊಳ್ಳೋಣ. This is the horizontal surface. ಈ horizontal surface ಮೇಲೆ ಒಂದು ಡಸ್ಟರ್ ಆದ which is having a certain mass m. ಎಷ್ಟೊಂದು ಮಾಸ್ ಇರುತ್ತೆ ಇದಕ್ಕೆ. ಸೊ ಇಲ್ಲಿ ಆದ. ಸೊ ಈಗ ನಾನು ಏನು ಮಾಡಬೇಕು, ಈ ಪಾರ್ಟಿಕಲ್ನ ಐ ಹ್ಯಾವ್ ಟು ಲಿಫ್ಟ್ ಅಂದರೆ ಮೇಲಕ್ಕೆ ಎತ್ತಬೇಕು. ಸೊ ಐ ಹ್ಯಾವ್ ಟು ಲಿಫ್ಟ್ ದಿಸ್ ಪಾರ್ಟಿಕಲ್ ಬೈ ಸರ್ಟೆನ್ ಹೈಟ್. ಇಷ್ಟು ಹೈಟಿಗೆ ನಾನು ಎತ್ತಿದ್ದೀನಿ. ಫಾರ್ ದೆಟ್ ಐ ಹ್ಯಾವ್ ಟು ಡೂ ದ ವರ್ಕ್. ಕರೆಕ್ಟಾ? ನಾನು ವರ್ಕ್ ಮಾಡಬೇಕಾಗಿಲ್ಲ. ಮೀನ್ಸ್ ಟು ಲಿಫ್ಟ್ ದ ಪಾರ್ಟಿಕಲ್ ಫ್ರಮ್ ದ ಸರ್ಫೇಸ್ ಟು ದ ಸರ್ಟೆನ್ ಹೈಟ್ ಐ ಆಮ್ ಗೋಯಿಂಗ್ ಟು ಲಾಸ್ ಮೈ ಎನರ್ಜಿ. When I am going to lose my energy, the lost energy is converted into the work done on the particle. ನಾನು ಎಷ್ಟು ಎನರ್ಜಿ ಕಳ್ಕೊಂಡ್ಬಿಟ್ಟಿರ್ತೀನಿ ಅದಿಷ್ಟು ಎನರ್ಜಿ ಇದ್ರ ಮೇಲೆ ವರ್ಕ್ ಆಗಿರುತ್ತೆ. ಸೊ ಟು ಲಿಫ್ಟ್ ದ ಪಾರ್ಟಿಕಲ್ ಫ್ರಮ್ ದ ಗ್ರೌಂಡ್, ಫ್ರಮ್ ದ ಸರ್ಫೇಸ್, ಹಾರಿಜಾಂಟಲ್ ಸರ್ಫೇಸ್, ಐ ಹ್ಯಾವ್ ಟು ಡೂ ದ ವರ್ಕ್ ಆನ್ ದ ಪಾರ್ಟಿಕಲ್. ಓಕೆ, ಆ ವರ್ಕ್ ಎಷ್ಟು ಮಾಡೀವಿ ಅಂತ ಕ್ಯಾಲ್ಕುಲೇಟ್ ಮಾಡಬೇಕು. ಬಿಕಾಸ್ ವರ್ಕ್ ಡನ್ ಇಸ್ ನಥಿಂಗ್ ಬಟ್ ಎನರ್ಜಿ ಅಗೇನ್. ಕರೆಕ್ಟಾ? ಸೊ ನಾನು ವರ್ಕ್ ಡನ್ ಕ್ಯಾಲ್ಕುಲೇಟ್ ಮಾಡಿದರೆ ಮುಗೀತದ. So particle was here on the surface and which is having a certain mass m. So I have to lift. So this is the new position of the particle. Same particle ಇಲ್ಲಿ ಬಂತು. Okay, and this is the certain height h. This is a certain height h. Okay, now to lift the particle there force must be needed. ಕರೆಕ್ಟಾಗಿ ನಾನು ಫೋರ್ಸ್ ಅಪ್ಲೈ ಮಾಡಬೇಕು. ಸೊ ಫೋರ್ಸ್ ಈಸ್ ಇನ್ ದಿಸ್ ಡೈರೆಕ್ಷನ್. ಫೋರ್ಸ್ ಅಪ್ಲೈಡ್ ಬೈ ಮೀ, ದಟ್ ಈಸ್ ಕಾಲ್ಡ್ ಆಸ್ ಎಕ್ಸ್ಟರ್ನಲ್ ಫೋರ್ಸ್. ಓಕೆ, ಎಕ್ಸ್ಟರ್ನಲ್ ಫೋರ್ಸ್. ಇಲ್ಲಿ ಪಾರ್ಟಿಕಲ್ ಇದೆ. ಈ ಪಾರ್ಟಿಕಲನ್ನು ಮೇಲ್ಗಡೆ ಎತ್ತಲಕ್ಕೆ ನಾನು ಅದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡಬೇಕು. ಬಿಕಾಸ್ ಬೈ ಅಪ್ಲೈಂಗ್ ದ ಫೋರ್ಸ್ ಓನ್ಲಿ ದ ಪಾರ್ಟಿಕಲ್ ಚೇಂಜಸ್ ಇಟ್ಸ್ ಪೊಸಿಷನ್. ಯಾವುದೋ ಒಂದು ಪಾರ್ಟಿಕಲ್ ತನ್ನ ಸ್ಥಾನವನ್ನು ಬದಲಾವಣೆ ಮಾಡಬೇಕು ಅಂತಂದರೆ ಅದ್ರ ಮೇಲೆ ಫೋರ್ಸ್ ಅಪ್ಲೈ ಮಾಡಿರಲೇಬೇಕು ಕಂಪಲ್ಸರಿ. ಓಕೆ, ಇಲ್ಲಿ ಒಂದು ಪಾರ್ಟಿಕಲ್ ಅದ. ಈ ಪಾರ್ಟಿಕಲ್ ತನ್ನ ಸ್ಥಾನ ಬದಲಾವಣೆ ಮಾಡಬೇಕು. ಮೀನ್ಸ್ ದ ಪಾರ್ಟಿಕಲ್ ಈಸ್ ಗೋಯಿಂಗ್ ಟು ಬಿ ಚೇಂಜ್ ಇಟ್ಸ್ ಪೊಸಿಷನ್, ಇಟ್ಸ್ ಹೈಟ್. ಸೊ ಇಟ್ ಈಸ್ ಪಾಸಿಬಲ್ ಓನ್ಲಿ ವೆನ್ ಬೈ ಅಪ್ಲೈಂಗ್ ದ ಫೋರ್ಸ್. ಓಕೆ, ನೌ ದ ಫೋರ್ಸ್ ಈಸ್ ಅಪ್ಲೈಡ್ ಆನ್ ದ ಪಾರ್ಟಿಕಲ್ ಇನ್ ದಿಸ್ ಡೈರೆಕ್ಷನ್. ಮೀನ್ಸ್ ಫೋರ್ಸ್ ಈಸ್ ಇನ್ ಅಪ್ವರ್ಡ್ ಡೈರೆಕ್ಷನ್ ಬೈ ಮೀ, ನಾಟ್ ಬೈ ದ ಗ್ರಾವಿಟೇಷನ್. ಗ್ರಾವಿಟೇಷನ್ ಫೋರ್ಸ್ ಈಸ್ ಆಲ್ವೇಸ್ ಡೌನ್ವರ್ಡ್ಸ್. ಓಕೆ, ನಾನು ಅದಕ್ಕೆ ಹೇಳ್ತಿದ್ದೀನಿ ಬೈ ಮೀ ಅಂತ ಹೇಳ್ತೀನಿ. ದಟ್ ಈಸ್ ಕಾಲ್ಡ್ ಆಸ್ ಎಕ್ಸ್ಟರ್ನಲ್ ಫೋರ್ಸ್. ದ ಎಕ್ಸ್ಟರ್ನಲ್ ಫೋರ್ಸ್ ಆನ್ ದ ಪಾರ್ಟಿಕಲ್ ಈಸ್ ಇನ್ ಅ ಅಪ್ವರ್ಡ್ ಡೈರೆಕ್ಷನ್. ಓಕೆ, ನಾನು ಅಪ್ಲೈ ಮಾಡ್ತಕ್ಕಂಥ ಫೋರ್ಸು ಮೇಲ್ಗಡೆ ಎಳಿತಾ ಇದ್ದೀನಿ. ಕರೆಕ್ಟಾ ಇಲ್ಲ? ಮೇಲ್ಗಡೆ ಎಳಿತಾ ಇದ್ದೀನಿ ಅಂತಂದರೆ ದ ಫೋರ್ಸ್ ಅಪ್ಲೈಡ್ ಆನ್ ದ ಪಾರ್ಟಿಕಲ್ ಈಸ್ ಇನ್ ಅ ಅಪ್ವರ್ಡ್ ಡೈರೆಕ್ಷನ್. ನೌ ಸೊ ಬೈ ಅಪ್ಲೈಂಗ್ ದಟ್ ಫೋರ್ಸ್, ದ ಪಾರ್ಟಿಕಲ್ ವೆದರ್ ಇಟ್ ಈಸ್ ಚೇಂಜಿಂಗ್ ಇಟ್ಸ್ ಪೊಸಿಷನ್ ಆರ್ ನಾಟ್, whether the particle is changing its position or not, it is changing its position from here to here. Correct? So here the particle is changing its position from here, lower position, to the higher position. That is, the displacement is also in a upward direction. ನಾ ಹೇಳಿದ್ದು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. The force is applied in a upward direction. Okay, force is applied in a upward direction. Similarly, the particle displaces in a upward direction. ಅರ್ಥ ಆಯ್ತಾ ಇಲ್ಲ? ನಾನು ಹೇಳಿದ್ದು, ನಾನು ಫೋರ್ಸು ಈ ಕಡೆ ಅಪ್ಲೈ ಮಾಡ್ತಾ ಇದ್ದೀನಿ, ಮೇಲ್ಗಡೆ ಅಪ್ಲೈ ಮಾಡ್ತಾ ಇದ್ದೀನಿ. ಅಟ್ ದ ಸೇಮ್ ಟೈಮ್ ಬೈ ಅಪ್ಲೈಂಗ್ ದಟ್ ಫೋರ್ಸ್ ದ ಪಾರ್ಟಿಕಲ್ ಈಸ್ ಆಲ್ಸೋ ಡಿಸ್ಪ್ಲೇಸಿಂಗ್ ಇನ್ ಅಪ್ವರ್ಡ್ ಡೈರೆಕ್ಷನ್. ಪಾರ್ಟಿಕಲ್ ಕೂಡ ಮೇಲ್ಗಡೆ ಬರ್ತಾ ಇದೆ. ನಾನು ಫೋರ್ಸ್ ಮೇಲ್ಗಡೆ ಮಾಡ್ತಿದ್ದೀನಿ, ಪಾರ್ಟಿಕಲ್ ಕೆಳಗಡೆ ಹೋಗ್ತಾ ಇಲ್ಲ. ನಾನು ಫೋರ್ಸ್ ಮೇಲ್ಗಡೆ ಅಪ್ಲೈ ಮಾಡ್ತಿದ್ದೀನಿ, ಪಾರ್ಟಿಕಲ್ ಕೂಡ ಮೇಲ್ಗಡೆ ಬರ್ತಾ ಇದೆ. ದಟ್ ಇಂಡಿಕೇಟಿಂಗ್ ದಟ್ ಏನು ಇಂಡಿಕೇಟ್ ಮಾಡುತ್ತೆ? ದ ಡಿಸ್ಪ್ಲೇಸ್ಮೆಂಟ್ ಆ್ಯಂಡ್ ದ ಫೋರ್ಸ್ ಬೋತ್ ಆರ್ ಇನ್ ದ ಸೇಮ್ ಡೈರೆಕ್ಷನ್. ಹೌದಾ ಇಲ್ಲ? ಇಸ್ ಅ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಬೋತ್ ಆರ್ ಇನ್ ದ ಸೇಮ್ ಡೈರೆಕ್ಷನ್. ದೆನ್ ದ ವರ್ಕ್ ಈಸ್ ಸೇಡ್ ಟು ಬಿ ಪಾಸಿಟಿವ್. ನೆನಪಿದೆನಾ? ಪಾಸಿಟಿವ್ ವರ್ಕ್ ಡನ್ ಏನು? Positive work done ಏನು? If the force and displacement are in the same direction or the angle between the force and displacement is 0 degree, then it is called as positive work done. ಹೌದಾ? Similarly here also I am applying the force in the upward direction. ನಾನು ಆ ಫೋರ್ಸನ್ನು ಮೇಲ್ಗಡೆ ಅಪ್ಲೈ ಮಾಡ್ತಾ ಇದ್ದೀನಿ. ಆಫ್ ಕೋರ್ಸ್ ಫೋರ್ಸ್ ಮೇಲ್ಗಡೆ ಹೋಯಿತು.
By applying that force, the particle is displacing in upward direction. Again, displacement ಕೂಡ ಮೇಲ್ಗಡೆ ಹೋಯಿತು. So, force and displacement both are in the upward direction. Means what? The work is positive. Work done by the external force is positive, not by the gravitational force. I gravitational force ಬಗ್ಗೆ ಮಾತಾಡಿಲ್ಲ. Okay? ಅದನ್ನು ಬರೆಯೋಣ. So, work. So, force must be needed. Force must be needed. Force formula ಏನು? F is equal to m into a. ಹೌದಾ? ಬರೆಯೋಣ. m into a ಅಂತ ಬರೆಯೋಣ. a acceleration. ಕರೆಕ್ಟಾ? ನಾನು ನಿಮ್ಗೆ 2 days ಇಂದ 3 days ಇಂದ ಹೇಳ್ತಾ ಇದ್ದೀನಿ. When the particle is moving in a vertical direction, the particle, if its motion is in a vertical direction, acceleration is replaced by acceleration due to gravity is g ಅಂತ ಹೇಳಿ, small g ಅಂತ ಹೇಳಿ. ಮತ್ತು ಇಲ್ಲಿ ಏನೇ ಹೇಳ್ತಿರಲ್ಲ ನೀವು, ಇದೇನು ಬರಿಬೇಕು ನಾನೀಗ? g ಬರಿಬೇಕಾ? ಇಲ್ಲ. If the motion is in a vertical direction, acceleration is replaced by small g, 9.8 ಗುರುತ್ವ ವೇಗೋತ್ಕರ್ಷ ಅಂತ ಕರಿತೀರಿ ಕನ್ನಡದಲ್ಲಿ, 9.8 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಕರೆಕ್ಟಾ? ಸೊ ಅದಕ್ಕೆ ನಾನು ಇಲ್ಲಿ ಏನು ಬರಿತೀನಿ? g ಅಂತ ಬರಿತೀನಿ, mg. ಸೊ ದಿಸ್ ಈಸ್ ದ ಫೋರ್ಸ್ ಇಟ್ ಮಸ್ಟ್ ಬಿ ನೀಡೆಡ್ ಟು ಲಿಫ್ಟ್ ದ ಪಾರ್ಟಿಕಲ್ ಫ್ರಮ್ ಅ ಸರ್ಫೇಸ್ ಟು ದ ಸರ್ಟೆನ್ ಹೈಟ್. Okay, by applying this force, whether the particle is displacing or not? Displacing. How much displacement has done here? How much displacement is there? H. Displacement is replaced by height ಅಂತ ಹೇಳಿನಿ. So here therefore the work done on a particle by external force, ಏನು ಬರೆಯೋಣ? W is equal to ಫಾರ್ಮುಲಾ ಏನು? ವರ್ಕ್ ಡನ್ ಫಾರ್ಮುಲಾ ಏನು? ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಕರೆಕ್ಟಾ? ದೇರ್ ಫೋರ್ಸ್ ಅಂದರೆ mg. ಕರೆಕ್ಟಾ? W is equal to mg ಇಂಟು ಡಿಸ್ಪ್ಲೇಸ್ಮೆಂಟ್ h. ಸೊ W is equal to mgh. Okay, similarly work done by the gravitational force, work done by the gravitational force ಏನು? W is equal to again force into displacement, W is equal to force mg, displacement h. But gravitational force is in a downward direction, displacement is in upward direction, so that is called as negative work done, and negative work done is replaced by minus. ಹೌದಾ ಇಲ್ಲ? ಸೊ ದಿಸ್ ಈಸ್ ಮೈನಸ್ mgh. ಅದೇ ಪಾರ್ಟಿಕಲ್ ಕೆಳಗಡೆ ಬರ್ತಿತ್ತಂದ್ರೆ ಪ್ಲಸ್ mgh. ಓಕೆ, ದೇರ್ ಫೋರ್ ಇನ್ ಜನರಲ್ the work done is equal to ಏನು? energy. Work done is equal to energy. Therefore this potential energy is represented by U. So this W is represented by U. ಹೌದಾ? ಯಾಕ? ವರ್ಕ್ ಡನ್ ಈಸ್ ಈಕ್ವಲ್ ಟು ಎನರ್ಜಿ. ಇನ್ನೇ ಹೇಳಿದ್ದೀನಿ, ವರ್ಕ್ ಡನ್ ಈಸ್ ಈಕ್ವಲ್ ಟು ಎನರ್ಜಿ. ಎಲ್ಲಿ ವರ್ಕ್ ಆಗಿದೆ ಅಂತಂದರೆ ಅಲ್ಲಿ ಎನರ್ಜಿ ಕಳ್ಕೊಂಡಿದ್ದೀನಿ, ಎಲ್ಲಿ ಎನರ್ಜಿ ಕಳ್ಕೊಂಡಿದ್ದೀನಿ ಅಂದರೆ ಅಲ್ಲಿ ವರ್ಕ್ ಆಗಿದೆ. ಅದಕ್ಕೆ ವರ್ಕ್ ಎನರ್ಜಿ ಬೇರೆ ಬೇರೆ ಅಲ್ಲ, ಎರಡು ಒಂದೇ. ಸೊ ಈ ವರ್ಕ್ನ ರಿಪ್ಲೇಸ್ ಮಾಡಿ ಏನು ಬರಿತೀನಿ ನಾನು? ಎನರ್ಜಿ ಅಂತ ಬರಿತೀನಿ, ಯು. ಓಕೆ, ವಿಚ್ ಈಸ್ ಈಕ್ವಲ್ ಟು mgh. ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. U is equal to mgh. ಅರ್ಥ ಆಯ್ತಾ ಇಲ್ಲ? ಮತ್ತೊಮ್ಮೆ ಪಾರ್ಟಿಕಲ್ ಇಲ್ಲಿದೆ, ಮೇಲ್ಗಡೆ ಲಿಫ್ಟ್ ಮಾಡೋಕ್ಕೆ ಇಷ್ಟು ಫೋರ್ಸ್ ಬೇಕು. F is equal to ma, ನ್ಯೂಟನ್ ಸೆಕೆಂಡ್ ಲಾ ಪ್ರಕಾರ, ನ್ಯೂಟನ್ಸ್ ಚಲನೆಯ ನಿಯಮಗಳು. ಓಕೆ, ಎ ಬದಲಿ ಜಿ ಬರ್ತೀನಿ. ಯಾಕೆ? ಪಾರ್ಟಿಕಲ್ ಹೈಟಲ್ಲಿ ಹೋಗ್ತಾ ಇದೆ, ಕರೆಕ್ಟ್? ಅದಕ್ಕೆ ಜಿ ಅಂತ ಬರ್ತೀನಿ. ಸೊ ದೇರ್ ಫೋರ್ ವರ್ಕ್ ಡನ್ ಬೈ ಎಕ್ಸ್ಟರ್ನಲ್ ಫೋರ್ಸ್ ಈಸ್ mgh, ಬಿಕಾಸ್ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಬೋತ್ ಆರ್ ಇನ್ ದ ಸೇಮ್ ಡೈರೆಕ್ಷನ್, ಅದಕ್ಕೆ ಇಲ್ಲಿ ಪ್ಲಸ್ ಬರುತ್ತೆ. ಆ್ಯಂಡ್ ವರ್ಕ್ ಡನ್ ಬೈ ದ ಗ್ರಾವಿಟೇಷನಲ್ ಫೋರ್ಸ್ ಕೆಳಗಡೆ ಇರುತ್ತೆ, ಪಾರ್ಟಿಕಲ್ ಮೇಲ್ಗಡೆ ಹೋಗ್ತಾ ಇದೆ, ಅದಕ್ಕೆ ನಾನು ಇಲ್ಲಿ ಮೈನಸ್ ಬರ್ತಿದ್ದೀನಿ. ಓಕೆ, ಸೊ ಮೈನಸ್ mgh. ಸೊ ಇನ್ ಜನರಲ್ ದೇರ್ ಫೋರ್ ದ ವರ್ಕ್ ಡನ್ ಈಸ್ ಈಕ್ವಲ್ ಟು ದ ಪೊಟೆನ್ಷಿಯಲ್ ಎನರ್ಜಿ
U is equal to mgh. ಅರ್ಥ ಆಯ್ತಾ? ಸೊ ದಿಸ್ ಈಸ್ ದ ಎಕ್ಸ್ಪ್ರೆಷನ್ ಫಾರ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. ಎಕ್ಸ್ಪ್ರೆಷನ್ ಫಾರ್ ಗ್ರಾವಿಟೇಷನಲ್ ಪೊಟೆನ್ಷಿಯಲ್ ಎನರ್ಜಿ. The next equation is expression for elastic potential energy. So what is elastic potential energy? Energy by configuration, shape. ಹೌದಾ? Energy by configuration is called as elastic potential energy. For that I will consider a spring. Elastic potential energy spring consider ಮಾಡ್ತೀನಿ. Okay, initially the spring was at normal position. ಇದು ನಾರ್ಮಲ್ ಪೊಸಿಷನ್ ಅದ ಸ್ಪ್ರಿಂಗ್. ಈಗ ಇದನ್ನು ಏನು ಮಾಡ್ತೀನಿ, ಸ್ಟ್ರೆಚ್ ಆದರೂ ಮಾಡ್ತೀನಿ, ಕಾಂಪ್ರೆಸ್ ಆದರೂ ಮಾಡ್ತೀನಿ. ಓಕೆ, ಸೊ ನಾವು ದ ಸ್ಪ್ರಿಂಗ್ ಈಸ್ ಸ್ಟ್ರೆಚ್ಡ್ ಲೈಕ್ ದಿಸ್. ಈ ರೀತಿ ಸ್ಪ್ರಿಂಗ್ ಸ್ಟ್ರೆಚ್ ಮಾಡಿದೆ. ಈಗ ಅದೇ ಸ್ಪ್ರಿಂಗನ್ನು ಕಾಂಪ್ರೆಸ್ ಮಾಡ್ತೀನಿ ಈ ರೀತಿ. ಓಕೆ, ಸೊ ಇದು ಏನದಲ್ಲ, ಇದು ನಾರ್ಮಲ್ ಪೊಸಿಷನ್. ಅದನ್ನು ಈಕ್ವಿಲಿಬ್ರಿಯಂ ಪೊಸಿಷನ್ ಅಂತ ಕರಿತೀವಿ. ಈಕ್ವಿಲಿಬ್ರಿಯಂ ಪೊಸಿಷನ್. ಓಕೆ, ಸೊ ನಾವು ಬೈ ಸ್ಟ್ರೆಚಿಂಗ್ ದ ಲೆಂತ್ ಈಸ್ ಇನ್ಕ್ರೀಸಸ್. ಲೆಂತ್ ಇನ್ಕ್ರೀಸಸ್. ಓಕೆ, ಎಷ್ಟು ಲೆಂತ್ ಇನ್ಕ್ರೀಸ್ ಆಗ್ಯದ? ಇಷ್ಟು ಇನ್ಕ್ರೀಸ್ ಆಗ್ಯದ, ಇಲ್ಲಿಂದ ಇಲ್ಲಿ ತನಕ. ಕರೆಕ್ಟಾ? ಆ್ಯಂಡ್ ದಟ್ ಈಸ್ ಡಿನೋಟೆಡ್ ಬೈ ಎಕ್ಸ್. ದ ಇನ್ಕ್ರೀಸ್ ಇನ್ ದ ಲೆಂತ್ ಈಸ್ ಎಕ್ಸ್. ಕಾಂಪ್ರೆಸ್ ಮಾಡಿದಾಗ ಎಷ್ಟು ಡಿಕ್ರೀಸ್ ಆಗ್ಯದ? ಇಷ್ಟು ಡಿಕ್ರೀಸ್ ಆಗ್ಯದ, ಮತ್ತು ಇಷ್ಟು ಡಿಕ್ರೀಸ್ ಆಗ್ಯದಿಲ್ಲ. ಸೊ ಅಗೇನ್ ದ ಡಿಕ್ರೀಸ್ ಇನ್ ದ ಲೆಂತ್ ಈಸ್ ಎಕ್ಸ್ ಅಂತ ಕನ್ಸಿಡರ್ ಮಾಡೋಣ. ಅಂದರೆ ಇದು ಒಂದಾದ್ರೂ ಕನ್ಸಿಡರ್ ಮಾಡ್ಬೋದು, ಇದು ಒಂದಾದ್ರೂ ಕನ್ಸಿಡರ್ ಮಾಡ್ಬೋದು. ಬಟ್ ನಾನೇನು ಹೇಳ್ತಾ ಇದ್ದೀನಿ, ಸ್ಪ್ರಿಂಗನ್ನು ಕಾಂಪ್ರೆಸ್ ಮಾಡಿದಾಗೂ ಪೊಟೆನ್ಷಿಯಲ್ ಎನರ್ಜಿ ಕ್ರಿಯೇಟ್ ಆಗುತ್ತೆ, ಸ್ಪ್ರಿಂಗನ್ನು ಎಕ್ಸ್ಪ್ಯಾಂಡ್ ಮಾಡಿದಾಗೂ ಪೊಟೆನ್ಷಿಯಲ್ ಎನರ್ಜಿ ಕ್ರಿಯೇಟ್ ಆಗುತ್ತೆ, ಸ್ಟ್ರೆಚ್ ಮಾಡಿದಾಗ ಪೊಟೆನ್ಷಿಯಲ್ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಎರಡು ಎಕ್ಸಾಂಪಲ್ ಕೊಟ್ಟಿದ್ದೀನಿ ನಾನು. ಓಕೆ, ಸೊ ನಾವು ದಿಸ್ ಈಸ್ ದ ನಾರ್ಮಲ್ ಪೊಸಿಷನ್ ದಟ್ ಈಸ್ ಕಾಲ್ಡ್ ಆಸ್ ಈಕ್ವಿಲಿಬ್ರಿಯಂ ಪೊಸಿಷನ್, ಆ್ಯಂಡ್ ದಿಸ್ ಈಸ್ ದ ಕೇಸ್ ವೆನ್ ದ ಸ್ಪ್ರಿಂಗ್ ಈಸ್ ಸ್ಟ್ರೆಚ್ಡ್, ಆ್ಯಂಡ್ ದಿಸ್ ಈಸ್ ದ ಕೇಸ್ ವೆನ್ ದ ಸ್ಪ್ರಿಂಗ್ ಈಸ್ ಕಾಂಪ್ರೆಸ್ಡ್. So by stretching or the compressing, the displacement of the spring is x. Okay, ಇಷ್ಟು ಡಯಾಗ್ರಾಮ್. ಬಟ್ ಈಗ ಇಕ್ವೇಷನ್ಗೆ ಹೋಗೋಕ್ಕಿಂತ ಮುಂಚೆ ಒಂದು ಕಾನ್ಸೆಪ್ಟನ್ನು ನಾನು ಕ್ಲಿಯರ್ ಮಾಡಬೇಕು. ಏನಂತಂದರೆ, ಸಪೋಸ್ ಇಫ್ ದೆರ್ ಈಸ್ ಅ ಸ್ಪ್ರಿಂಗ್, ನಾನು ನಾರ್ಮಲ್ ಪೊಸಿಷನ್ ಅದು ಇಲ್ಲಿ ಇಷ್ಟು, ಈ ಸ್ಪ್ರಿಂಗ್ ಇಷ್ಟು ಪೊಸಿಷನ್ ಅಲ್ಲದ. ಈಗ ಈ ಸ್ಪ್ರಿಂಗನ್ನು ಸ್ಟ್ರೆಚ್ ಮಾಡ್ತೀನಿ ಅಂತ ತಿಳ್ಕೊರಿ. ಸ್ಟ್ರೆಚ್ ಮಾಡಿದ್ರೆ ಲೆಂತ್ ಜಾಸ್ತಿ ಆಗುತ್ತೆ. ಸೊ ನಾನು ಫೋರ್ಸ್ ಅಪ್ಲೈ ಮಾಡೋದ್ರಿಂದ ಅದು ಡಿಸ್ಪ್ಲೇಸ್ಮೆಂಟ್ ಆಯಿತು. ಕರೆಕ್ಟಾ? ನಾನು ಫೋರ್ಸ್ ಅಪ್ಲೈ ಮಾಡೋದ್ರಿಂದ ಡಿಸ್ಪ್ಲೇಸ್ಮೆಂಟ್ ಆಯಿತು. ಒಪ್ಕೊಳ್ತೀರಾ ಇದನ್ನು? ಹೌದಾ? ಬಿಡ್ತೀನಿ. ಈಗ ನಾನೇನು ಫೋರ್ಸ್ ಅಪ್ಲೈ ಮಾಡಿದ್ನಲ್ಲ ಈ ರೀತಿ, ಈಗ ಬಿಡ್ತೀನಿ. ನಾನು ಬಿಟ್ಟ ಕೂಡಲೇ ಇಲ್ಲಿರ್ತಕ್ಕಂಥ ಸ್ಪ್ರಿಂಗ್ ಮತ್ತು ಇಲ್ಲಿ ಬರ್ತದ, ನಾರ್ಮಲ್ ಪೊಸಿಷನ್ಗೆ ಬರ್ತದ. ಮೊದಲು ಎಲ್ಲಿತ್ತು ಅಲ್ಲಿಗೆ ಬರ್ತದ. ನಿಮಗೆ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು, ಏನಂತ, ಯಾವುದೇ ಒಂದು ಪಾರ್ಟಿಕಲ್ ಡಿಸ್ಪ್ಲೇಸ್ಮೆಂಟ್ ಆಗಬೇಕು ಅಂತಂದರೆ ಫೋರ್ಸ್ ಬೇಕು ಕಂಪಲ್ಸರಿ. So force must be needed to displace the particle. Force must be needed. So here I am applying the force. Because of that force the particle is displacing. Okay, no problem. ಕರೆಕ್ಟಾ? ನಾನು ಈ ರೀತಿ ಸ್ಟ್ರೆಚ್ ಮಾಡ್ತೀನಿ, ಫೋರ್ಸ್ ಅಪ್ಲೈ ಮಾಡ್ತೀನಿ, ಡಿಸ್ಪ್ಲೇಸ್ ಆಗಿ ಲೆಂತ್ ಜಾಸ್ತಿ ಆಗ್ತಾ ಇದೆ. ಈಗ ನಾನು ಇಲ್ಲಿ ಫೋರ್ಸ್ ಬಿಟ್ಟು ಕೂಡಲೇ ಇಲ್ಲಿರ್ತಕ್ಕಂಥ ಸ್ಪ್ರಿಂಗು ಮತ್ತು ಸೇಮ್ ತನ್ನ ಒರಿಜಿನಲ್ ಕಂಡೀಷನ್ಗೆ ಬರ್ತಾ ಇದೆ. ಮತ್ತು ಈಗ ಬರ್ಲಿಕ್ಕೆ ಯಾರು ಕಾರಣ? ಅಗೇನ್ ಫೋರ್ಸ್ ಮಸ್ಟ್ ಬಿ ನೀಡೆಡ್. ಕರೆಕ್ಟಾ? ಸೊ ನಿಮ್ಗೆ ಗೊತ್ತಿದೆ, ಫೋರ್ಸ್ ಮಸ್ಟ್ ಬಿ ನೀಡೆಡ್ ಟು ಡಿಸ್ಪ್ಲೇಸ್ ಅಂತೇಳಿ. ಇಲ್ಲಿರ್ತಕ್ಕಂಥ ಸ್ಪ್ರಿಂಗು ಇಲ್ಲಿಗೆ ಬಂದಿದೆ ಅಂತ ಡಿಸ್ಪ್ಲೇಸ್ ಆಯಿತು. ಸೊ ಫಾರ್ ಡಿಸ್ಪ್ಲೇಸ್ಮೆಂಟ್ ಹೂ ಈಸ್ ರೆಸ್ಪಾನ್ಸಿಬಲ್? ದೇರ್ ಮಸ್ಟ್ ಬಿ ಅನದರ್ ಫೋರ್ಸ್ ರಿಕ್ವೈರ್ಡ್, ಆ್ಯಂಡ್ ದಟ್ ಫೋರ್ಸ್ ಈಸ್ ವಿದಿನ್ ದ ಸ್ಪ್ರಿಂಗ್. ದಟ್ ಫೋರ್ಸ್ ಈಸ್ ಅಟೆಂಡ್ ವಿದಿನ್ ದ ಸ್ಪ್ರಿಂಗ್, ಆ್ಯಂಡ್ ದಟ್ ಈಸ್ ಕಾಲ್ಡ್ ಆಸ್ ರೀಸ್ಟೋರಿಂಗ್ ಫೋರ್ಸ್. ಯಾವ ಫೋರ್ಸಿಂದ ಯಾವ ಫೋರ್ಸಿಂದ ಶೇಪ್ ಚೇಂಜ್ ಆಗುತ್ತೆ ಅದನ್ನು ಎಕ್ಸ್ಟರ್ನಲ್ ಫೋರ್ಸ್ ಅಂತ ಕರಿತೀವಿ. ಅಂದರೆ ನಾನು ಫೋರ್ಸ್ ಅಪ್ಲೈ ಮಾಡೋದ್ರಿಂದ ಲೆಂತ್ ಚೇಂಜ್ ಆಯಿತು, ಶೇಪ್ ಚೇಂಜ್ ಆಯಿತು, ಎಕ್ಸ್ಟರ್ನಲ್ ಫೋರ್ಸ್ ಅಂತ ಕರೆದೆ. ಯಾವ ಫೋರ್ಸಿಂದ ತನ್ನ ಒರಿಜಿನಲ್ ಕಂಡೀಷನ್ ಬರುತ್ತಲ್ಲ ಆ ಫೋರ್ಸಿಗೆ ರೀಸ್ಟೋರಿಂಗ್ ಫೋರ್ಸ್ ಅಂತ ಕರಿತೀವಿ. ರೀಸ್ಟೋರಿಂಗ್ ಫೋರ್ಸ್. ಸೊ ನಾವು ಹಿಯರ್ ದಿಸ್ ಈಸ್ ದ ಫೋರ್ಸ್ ವಿಚ್ ಎಕ್ಸ್ಟೆಂಡ್ ಆರ್ ವಿಚ್ ಚೇಂಜಸ್ ಇಟ್ಸ್ ಶೇಪ್, and within the spring there is another force, and because of that force the spring regains or attains its original condition. That is called as restoring force. Restoring force ಎಷ್ಟಿರುತ್ತೆ? ಎಲ್ಲಿಂದ ಹೋಗ್ಯದ ಅಲ್ಲಿಗೆ ಬರ್ತಾ ಇದೆ. ಹೌದಾ? ಅಂದರೆ ನಾನು ಎಷ್ಟು ಫೋರ್ಸ್ ಅಪ್ಲೈ ಮಾಡಿದ್ದೀನಿ ಅಷ್ಟೇ ಫೋರ್ಸ್ ಒಳಗಡೆ ಇರ್ತದೆ ಕಾಮನ್ ಆಗಿ. ಸಿಂಪಲ್ ಎಕ್ಸಾಂಪಲ್ ಕೊಡಬೇಕಂತಂದರೆ, ಇಲ್ಲಿಂದ ರಾಮ ಮಂದಿರಕ್ಕೆ ಹೋಗ್ಲಿಕ್ಕೆ 10 ರೂಪಾಯಿ ಬೇಕಂತಂದರೆ ರಾಮ ಮಂದಿರಿಂದ ಇಲ್ಲಿ ಬರೋಕ್ಕೆ 10 ರೂಪಾಯಿ ಬೇಕು ನಿಮ್ಗೆ. ಅರ್ಥ ಆಗ್ತೇನಾ? ಆದರೆ ಇಲ್ಲಿಂದ ಹೋಗ್ಬೇಕಾದ್ರೆ ಈ ಡೈರೆಕ್ಷನ್ಗೆ ಹೋದ್ರಿ, ಮುಂದಕ್ಕೆ ಹೋದ್ರಿ, ರಾಮ ಮಂದಿರದಿಂದ ಬರಬೇಕಾದ್ರೆ ಈ ಕಡೆಯಿಂದ ಬರ್ತಾ ಇದ್ದೀರಿ, ಎರಡು ಅಪೋಸಿಟ್ ಇರ್ತಾವ.
ಕರೆಕ್ಟಾ? ಹೋಗ್ಬೇಕಾದ್ರೆ 10 ರೂಪಾಯಿ, ಬರಬೇಕಾದ್ರೂ 10 ರೂಪಾಯಿ. ಆದರೆ ಹೋಗ್ಬೇಕಾದ್ರೆ ಪ್ಲಸ್ ಅಂತ ತಗೋತೀವಿ, ಬರಬೇಕಾದ್ರೆ ಮೈನಸ್ ಅಂತ ತಗೊಳ್ತೀನಿ, ಡೈರೆಕ್ಷನ್. ಅರ್ಥ ಆಗ್ತೇನಾ? ಸೊ ಹಿಯರ್ ದ ಎಕ್ಸ್ಟರ್ನಲ್ ಫೋರ್ಸ್ must be equal to the restoring force, but restoring force is opposite to the external force. ನಾ ಹೇಳಿದ ಕಾನ್ಸೆಪ್ಟ್ ಅರ್ಥ ಆಯ್ತಾ? ರಿಸ್ಟೋರಿಂಗ್ ಫೋರ್ಸ್ ಈಸ್ ಅಪೋಸಿಟ್ ಟು ದ ಎಕ್ಸ್ಟರ್ನಲ್ ಫೋರ್ಸ್. ಎಕ್ಸ್ಟರ್ನಲ್ ಫೋರ್ಸ್ ಎಕ್ಸ್ಟರ್ನಲ್ ಫೋರ್ಸ್ ಹಿಂಗೆ ಅಪ್ಲೈ ಮಾಡಿದ್ದೀನಿ, ರಿಸ್ಟೋರಿಂಗ್ ಫೋರ್ಸ್ ಹಿಂಗೆ ಇದಕ್ಕೆ ಪಾರ್ಟಿಕಲ್ ಹಿಂಗೆ ಬರ್ತಾ ಇದೆ. ಸೊ ರಿಸ್ಟೋರಿಂಗ್ ಫೋರ್ಸ್ ಈಸ್ ಈಕ್ವಲ್ ಆ್ಯಂಡ್ ಅಪೋಸಿಟ್ ಟು ದ ಎಕ್ಸ್ಟರ್ನಲ್ ಫೋರ್ಸ್. ಈ ಕಾನ್ಸೆಪ್ಟ್ ಕ್ಲಿಯರ್ ಆಯ್ತಾ? ಅದನ್ನು ಬರೆಯೋಣ. ಸೊ external force that is denoted by F external ಅಂತ ಬರೀತೀನಿ. is ಬರಿಬೇಡ್ರಿ ಹೀಗೆ, is equal to restoring force, but external force must be opposite to the restoring force. F external force is equal and opposite to the restoring force. ಈ ಇಕ್ವೇಷನ್ ಇಷ್ಟು ಅರ್ಥ ಇದೆ. External force is equal to the equal and opposite to the restoring force. ಓಕೆ, ನೆಕ್ಸ್ಟ್ ಇದೊಂದು ಇಕ್ವೇಷನ್ ಅರ್ಥ ಆಯ್ತಾ? ಈಗ ನಾನು ಸ್ವಲ್ಪ ಫೋರ್ಸ್ ಅಪ್ಲೈ ಮಾಡಿದ್ದೀನಿ, ಡಿಸ್ಪ್ಲೇಸ್ಮೆಂಟ್ ಇಷ್ಟ ಆಯಿತು. ಅಂದರೆ ಅಷ್ಟೇ ಫೋರ್ಸ್ ಬೇಕಾಗುತ್ತೆ, ಇಷ್ಟೇ ಫೋರ್ಸ್ ಬೇಕಾಗುತ್ತೆ. ಕರೆಕ್ಟಾ? ಅದೇ ಡಿಸ್ಪ್ಲೇಸ್ಮೆಂಟ್ ಇಲ್ಲಿ ತನಕ ಬಂತು ಅಂತ ತಿಳ್ಕೊರಿ, ಇಷ್ಟ ಆಯಿತು. ಆವಾಗ ಫೋರ್ಸ್ ಜಾಸ್ತಿ ಬೇಕಾಗುತ್ತಾ ಕಡಿಮೆ ಬೇಕಾಗುತ್ತಾ? ಜಾಸ್ತಿ ಬೇಕಾಗುತ್ತೆ. ಸೊ ಹೆಂಗ್ ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಆಯಿತು ಹಂಗೆ ಫೋರ್ಸ್ ಜಾಸ್ತಿ ಬೇಕಾಗುತ್ತೆ. ಸಿಂಪಲ್ ಎಕ್ಸಾಂಪಲ್ ಅದೇ ಹೇಳ್ತೀನಲ್ಲ, ಇಲ್ಲಿಂದ ನೀವು ರಾಮ ಮಂದಿರಕ್ಕೆ ಹೋಗಕ್ಕೆ 10 ರೂಪಾಯಿ, ಅದೇ ನೀವು ಮುಂದೆ ಕರಿಗೆ ಪೆಟ್ರೋಲ್ ಬಂಕ್ ಹೋಗಕ್ಕೆ 25 ರೂಪಾಯಿ, 20 ರೂಪಾಯಿ ಅಂತ ತಿಳ್ಕೊರಿ. ಅಂದರೆ ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಆದಂಗೆಲ್ಲ ಫೋರ್ಸ್ ಜಾಸ್ತಿ ಆಗ್ತಾ ಇದೆ. ಸೊ ಹಿಯರ್ ದ ಫೋರ್ಸ್, ಇಫ್ ದ ಡಿಸ್ಪ್ಲೇಸ್ಮೆಂಟ್ ಈಸ್ ದಿಸ್ ಮಚ್, then the restoring force is less. Okay, restoring force is less. And if the displacement is this much, restoring force is more. If the displacement is this much, again restoring force will be more. Okay, so means what? Restoring force is depend upon what factor? Restoring force depends upon the displacement of the particle. ಕರೆಕ್ಟಾ? ಇಲ್ಲಿ ನೋಡ್ರಿ, ಡಿಸ್ಪ್ಲೇಸ್ಮೆಂಟ್ ಇಷ್ಟೇ ಆಯ್ತು ಅಂತ ತಿಳ್ಕೊರಿ, ರಿಸ್ಟೋರಿಂಗ್ ಫೋರ್ಸ್ ಕಡಿಮೆ ಇರುತ್ತೆ. ಡಿಸ್ಪ್ಲೇಸ್ಮೆಂಟ್ ಇಲ್ಲಿ ತನಕ ಆಯ್ತು ಅಂತ ತಿಳ್ಕೊರಿ, ಹಿಂಗೆ ರಿಸ್ಟೋರಿಂಗ್ ಫೋರ್ಸ್ ಜಾಸ್ತಿ ಬರುತ್ತೆ, ಡಿಸ್ಪ್ಲೇಸ್ಮೆಂಟ್ ಇನ್ನೂ ಜಾಸ್ತಿ ಆಗ್ತದೆ ಅಂತ ತಿಳ್ಕೊರಿ, ರಿಸ್ಟೋರಿಂಗ್ ಫೋರ್ಸ್ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಡಿಸ್ಪ್ಲೇಸ್ಮೆಂಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು, ಆರ್ ರಿಸ್ಟೋರಿಂಗ್ ಫೋರ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ವಾಟ್? ಡಿಸ್ಪ್ಲೇಸ್ಮೆಂಟ್. ಕರೆಕ್ಟಾ? ಹೆಂಗೆ ಡಿಸ್ಪ್ಲೇಸ್ಮೆಂಟ್ ಜಾಸ್ತಿ ಆಗುತ್ತೆ ಹಂಗಂಗೆ ರಿಸ್ಟೋರಿಂಗ್ ಫೋರ್ಸ್ ಜಾಸ್ತಿ ಆಗುತ್ತೆ. ಆದರೆ ಡಿಸ್ಪ್ಲೇಸ್ಮೆಂಟ್ ಹಿಂಗಾದ, ಕರೆಕ್ಟಾ? ಡಿಸ್ಪ್ಲೇಸ್ಮೆಂಟ್ ಹಿಂಗಾದ, ರಿಸ್ಟೋರಿಂಗ್ ಫೋರ್ಸ್ ಹೆಂಗಿರ್ತದ? ಅಪೋಸಿಟ್ ಇರ್ತದ. ರಿಸ್ಟೋರಿಂಗ್ ಫೋರ್ಸ್ ಯಾವಾಗಲೂ ಒರಿಜಿನಲ್ ಡೈರೆಕ್ಷನ್ ಕಡೆ ಇರ್ತದ, ಡಿಸ್ಪ್ಲೇಸ್ಮೆಂಟ್ ಹಿಂಗೆ ಹೋಗ್ಯದ. ಇಲ್ಲಿ ನೋಡ್ರಿ, ಡಿಸ್ಪ್ಲೇಸ್ಮೆಂಟ್ ಹಿಂಗಾಗ್ಯದ, ರಿಸ್ಟೋರಿಂಗ್ ಫೋರ್ಸ್ ಹಿಂಗೆ ಹೋಗ್ಬೇಕಿಲ್ಲ, ಅಂದರೆ ಮೊದಲು ಹೆಂಗಾದ ಅಲ್ಲಿಗೆ ಹೋಗ್ಬೇಕಿಲ್ಲ, ಅಂದರೆ ಹಿಂಗೆ ಹೋಗ್ಬೇಕು ರಿಸ್ಟೋರಿಂಗ್ ಫೋರ್ಸ್. ಸೊ ರಿಸ್ಟೋರಿಂಗ್ ಫೋರ್ಸ್ ಈಸ್ ಇನ್ ದಿ ಡೈರೆಕ್ಷನ್, ಡಿಸ್ಪ್ಲೇಸ್ಮೆಂಟ್ ಈಸ್ ಇನ್ ದಿ ಡೈರೆಕ್ಷನ್, ಬೋತ್ ಆರ್ ಅಪೋಸಿಟ್. Here also restoring force is in this direction, displacement is in this direction, again both are opposite. So restoring force and displacement both are opposite ಅಂತ ಡಿನೋಟ್ ಮಾಡ್ಲಕ್ಕ ಮೈನಸ್ ತಗೊಳ್ತೀನಿ ನಾನು ಅಷ್ಟೇ. Restoring force is directly proportional to the displacement, but the direction of the displacement is opposite to the restoring force. Okay, next F restoring. ಪ್ರಪೋರ್ಷನಾಲಿಟಿ ಸೈನ್ ತೆಗೆದ್ರೆ ಒಂದು ಕಾನ್ಸ್ಟೆಂಟ್ ಬರಿತೀನಿ, ಪ್ರಪೋರ್ಷನಾಲಿಟಿ ಸೈನ್ ತೆಗಿತೀನಿ, ಒಂದು ಕಾನ್ಸ್ಟೆಂಟ್ ಬರಿತೀನಿ. ಆ ಕಾನ್ಸ್ಟೆಂಟಿಗೆ ಒಂದು ಕೆ ಅಂತ ಹೆಸರಿಡ್ತೀನಿ ಅಷ್ಟೇ, ಕೆ ಅಂತ ಡಿನೋಟ್ ಮಾಡ್ತೀನಿ. ಯಾವುದಾದ್ರೂ ಒಂದು ಕಾನ್ಸ್ಟೆಂಟ್ ಇರಬೇಕಷ್ಟೇ, ಇಂಟು ಎಕ್ಸ್, ಬಟ್ ಮೈನಸ್ ಅದಲ್ಲ, ಸೊ ಮೈನಸ್. ಸೊ ರಿಸ್ಟೋರಿಂಗ್ ಫೋರ್ಸ್ ಈಸ್ ಈಕ್ವಲ್ ಟು ಮೈನಸ್ ಕೆ ಎಕ್ಸ್. ದೇರ್ ಫೋರ್ ಅವಾಗ ಎಕ್ಸ್ಟರ್ನಲ್ ಫೋರ್ಸ್ ಏನಾಗುತ್ತೆ? ಎಕ್ಸ್ಟರ್ನಲ್ ಫೋರ್ಸ್ ಈಸ್ ಈಕ್ವಲ್ ಟು, ಇಲ್ಲಿ ನೋಡ್ರಿ, ರಿಸ್ಟೋರಿಂಗ್ ಫೋರ್ಸ್ ಈಸ್ ಈಕ್ವಲ್ ಟು ಮೈನಸ್ ಎಕ್ಸ್ಟರ್ನಲ್. ಕರೆಕ್ಟಾ? ಎಫ್ ಎಕ್ಸ್ಟರ್ನಲ್ ಈಸ್ ಈಕ್ವಲ್ ಟು ಮೈನಸ್ ರಿಸ್ಟೋರಿಂಗ್. ಸೊ ಇಲ್ಲಿ ನೋಡ್ರಿ, ಇದನ್ನು ಎಫ್ ರಿಸ್ಟೋರಿಂಗ್ ಅಂದರೆ ಏನದ? ಮೈನಸ್ ಕೆ ಎಕ್ಸ್ ಅಂತ ಅದನ್ನು ಎಫ್ ರಿಸ್ಟೋರಿಂಗ್ ಅಂದರೆ ಮೈನಸ್ ಕೆ ಎಕ್ಸ್ ಅಂತ ಅದ. ಮತ್ತು ಇಲ್ಲಿ ಇನ್ನೊಂದು ಮೈನಸ್ ಅದಲ್ಲ, ಕರೆಕ್ಟ್ ಇಲ್ಲ? ಎಫ್ ಎಕ್ಸ್ಟರ್ನಲ್ ಈಸ್ ಈಕ್ವಲ್ ಟು ಮೈನಸ್ ಎಫ್ ರಿಸ್ಟೋರಿಂಗ್. ಓಕೆ, ಎಫ್ ರಿಸ್ಟೋರಿಂಗ್ ಅಂದರೆ ಏನದ? ಮೈನಸ್ ಕೆ ಎಕ್ಸ್ ಅದ. ಅಂದರೆ ಇದಿಷ್ಟು ಮೈನಸ್ ಕೆ ಎಕ್ಸ್ ಅಂತ ಬರಿತೀನಿ ನಾನು ಅಲ್ಲಿ.
ಇದಿಷ್ಟನ್ನು ಮೈನಸ್ ಕೆ ಎಕ್ಸ್ ಅಂತ ಬರೀತೀನಿ. ಸೊ ಮೈನಸ್ ಕೆ ಎಕ್ಸ್ ಇಂಟು ಮೈನಸ್ ಏನಾಗುತ್ತೆ ಪ್ಲಸ್ ಕೆ ಎಕ್ಸ್ ಅಂತ ಆಗುತ್ತಾ. ಸೊ ದೇರ್ ಫೋರ್ ಎಫ್ ಎಕ್ಸ್ಟರ್ನಲ್ ಇಸ್ ಈಕ್ವಲ್ ಟು ಪ್ಲಸ್ ಕೆ ಎಕ್ಸ್. ಇಕ್ವೇಷನ್ ನಂಬರ್ 1, ಎಫ್ ಎಕ್ಸ್ಟರ್ನಲ್ ಇಸ್ ಈಕ್ವಲ್ ಟು ಕೆ ಎಕ್ಸ್ ವೇರ್ ಕೆ ಈಸ್ ಕಾನ್ಸ್ಟೆಂಟ್. ಹೌದಾ, ಕಾನ್ಸ್ಟೆಂಟ್ ಅಂತ ತೊಗೊಂಡಿವಿಲ್ಲ, ಪ್ರಪೋರ್ಷನಲ್ ಸೈನ್ ತೆಗೆದೀವಿ, ಕಾನ್ಸ್ಟೆಂಟ್ ತೊಗೊಂಡಿವಿ. ಸೊ ವೇರ್ ಕೆ ಈಸ್ ಕಾನ್ಸ್ಟೆಂಟ್ ದಟ್ ಈಸ್ ಕಾಲ್ಡ್ ಆಸ್ ಸ್ಪ್ರಿಂಗ್ ಕಾನ್ಸ್ಟೆಂಟ್. ಓಕೆ, ನೆಕ್ಸ್ಟ್ ಲೆಟ್. ಈಗ ನಾನು ಏನು ಕಂಡುಹಿಡಬೇಕು, ವರ್ಕ್ ಡನ್ ಕಂಡುಹಿಡಬೇಕು. ಇಲ್ಲಿಂದ ಇಲ್ಲಿಗೆ ಡಿಸ್ಪ್ಲೇಸ್ ಆಗ್ಲಿಕ್ಕೆ ಎಷ್ಟು ವರ್ಕ್ ಡನ್ ಮಾಡಿ ಅಂತ ಕಂಡುಹಿಡಬೇಕು. ಅದಿಷ್ಟು ನನಗೆ ಒಮ್ಮೆ ಕಂಡುಹಿಡಕ್ಕೆ ಡಿಫಿಕಲ್ಟ್ ಆಗುತ್ತೆ. ಅದಕ್ಕೆ ಲೆಟ್ ಡಿ ಎಕ್ಸ್ ಅಂತ ತೊಗೊಳ್ತೀನಿ. ಲೆಟ್ ಡಿ ಎಕ್ಸ್ ಅಂದರೆ ಪಾರ್ಟ್ ಆಫ್ ಡಿಸ್ಪ್ಲೇಸ್ಮೆಂಟ್. ಒಂದು ರೊಟ್ಟಿ ಕಂಪ್ಲೀಟ್ ಆದ ಅದನ್ನು ಪೀಸ್ ಮಾಡ್ತೀರಿ, 4 ಪೀಸ್ ಮಾಡ್ತೀರಿ. 1 ಪೀಸ್ 2 3 4. ಈಗ ಒಂದು ರೊಟ್ಟಿ ಆಗ್ಬೇಕಾದ್ರೆ ಏನು ಮಾಡ್ತೀರಾ, 4 ಪೀಸ್ ಆ್ಯಡ್ ಮಾಡಿದ್ರೆ ಒಂದು ರೊಟ್ಟಿ ಆಗುತ್ತೆ. ಅದೇ ರೀತಿ ಇಷ್ಟು ಡಿಸ್ಪ್ಲೇಸ್ಮೆಂಟ್ ನನಗೆ ಒಮ್ಮೆ ಅಂದರೆ ಒಂದು ರೊಟ್ಟಿ ನಿಮ್ಗೆ ಒಮ್ಮೆ ತಿನ್ನೋಕ್ಕಾಗಂಗಿಲ್ಲ, ಪೀಸ್ ಮಾಡ್ಕೊಂಡು ತಿಂತೀರಾ. ಫೈನಲಾಗಿ ಏನು ಹೇಳ್ತೀರಾ, ಎಷ್ಟು ರೊಟ್ಟಿ ತಿಂದಿರ ಅಂತಂದರೆ 1 ರೊಟ್ಟಿ ತಿಂದೀನಿ ಅಂತ ಹೇಳ್ತೀರಾ. ಅದೇ ರೀತಿ ಡಿಸ್ಪ್ಲೇಸ್ಮೆಂಟು ಇಷ್ಟಾದ ಅದಿಷ್ಟು ನನಗೆ ಒಮ್ಮೆ ಕ್ಯಾಲ್ಕುಲೇಟ್ ಮಾಡೋಕ್ಕಾಗಂಗಿಲ್ಲ. ಸೊ ಅದಕ್ಕೆ ಏನು ಮಾಡ್ತಂದರೆ ಅದನ್ನು ಪೀಸ್ ಮಾಡ್ಕೋತೀನಿ, ಪಾರ್ಟ್ ಬೈ ಪಾರ್ಟ್ ಮಾಡ್ಕೋತೀನಿ. ಈಗ ಎಲ್ಲ ಪಾರ್ಟಿಗೆ ವರ್ಕ್ ಡನ್ ಎಷ್ಟಾಗುತ್ತೆ ಲಾಸ್ಟಿಗೆ ಏನು ಮಾಡ್ತೀನಿ, ಆ್ಯಡ್ ಮಾಡ್ತೀನಿ. ಎಲ್ಲ ಆ್ಯಡ್ ಮಾಡಿದ ಕೂಡಲೇ ಟೋಟಲ್ ವರ್ಕ್ ಡನ್ ಬಂದ್ಬಿಡುತ್ತೆ ನನಗೆ. ಓಕೆ, ಸೊ ಲೆಟ್ ಡಿ ಎಕ್ಸ್ ಬಿ ದ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಸ್ಪ್ರಿಂಗ್. Displacement of the spring by applying the force by external force. So therefore what is work done? ಇಲ್ಲಿ ಪಾರ್ಟ್ ತೊಗೊಂಡಿನಲ್ಲ, ಪೀಸ್ ತೊಗೊಂಡಿನಲ್ಲ, ಅದಕ್ಕೆ ನಾನು ಪಾರ್ಟ್ ಆಫ್ ವರ್ಕ್ ಡನ್ ತೊಗೋತೀನಿ. ಟೋಟಲ್ ಅಂತಂದರೆ ಡಬ್ಲ್ಯೂ, ಕರೆಕ್ಟಾ. ಟೋಟಲ್ ಡಿಸ್ಪ್ಲೇಸ್ಮೆಂಟ್ ಎಕ್ಸ್, ಈ ಎಕ್ಸಿಗೆ ಇದು ವರ್ಕ್. ಬಟ್ ನಾನು ಎಕ್ಸ್ ತೊಗೊಂಡಿಲ್ಲ, ಏನು ತೊಗೊಂಡಿನಿ, ಡಿ ಎಕ್ಸ್ ತೊಗೊಂಡಿನಿ. ಅದಕ್ಕೆ ಇಲ್ಲಿ ಏನು ಬರ್ತದ, ಡಿ ಡಬ್ಲ್ಯೂ ಬರ್ತದ, ಕರೆಕ್ಟಾ. ಸೊ ದೇರ್ ಫೋರ್ ಡಿ ಡಬ್ಲ್ಯೂ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಓಕೆ, ಫೋರ್ಸ್ ಏನದ ಕೆ ಎಕ್ಸ್, ಕರೆಕ್ಟ್ ಇಲ್ಲ, ಕೆ ಎಕ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಏನದ ಡಿ ಎಕ್ಸ್. ಕೆ ಎಕ್ಸ್ ಇಂಟು ಡಿ ಎಕ್ಸ್. ಇದೇನಾಯಿತು, ಪಾರ್ಟ್ ಆಫ್ ವರ್ಕ್ ಡನ್ ಆಯಿತು. ಈಗ ನಾನು ಟೋಟಲ್ ವರ್ಕ್ ಡನ್ ಮಾಡಬೇಕಲ್ಲ. ಸೊ ದೇರ್ ಫೋರ್ ಟೋಟಲ್ ವರ್ಕ್ ಡನ್ ಡಬ್ಲ್ಯೂ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಡಿ ಡಬ್ಲ್ಯೂ. ನಾನು ಹೇಳಿದ್ದೀನಿ ಇಂಟಿಗ್ರೇಷನ್ ಇಸ್ ನಥಿಂಗ್ ಬಟ್ ಸಮಿಷನ್ ಸಿಗ್ಮಾ ಅಂತೇಳಿ, ಹೌದಾ. ಇಂಟಿಗ್ರೇಷನ್ ಆಫ್ ಡಿ ಡಬ್ಲ್ಯೂ ವಿಚ್ ಈಸ್ ಈಕ್ವಲ್ ಟು ಇಂಟಿಗ್ರೇಷನ್ ಆಫ್ ಕೆ ಎಕ್ಸ್ ಡಿ ಎಕ್ಸ್. ಎಲ್ಲಿಂದ ಇಲ್ಲಿ ತನಕ ಅಪ್ಪರ್ ಲಿಮಿಟ್ ಲೋವರ್ ಲಿಮಿಟ್ ಬಗ್ಗೆ ಹೇಳಿನಲ್ಲ. ಲೋವರ್ ಲಿಮಿಟ್ ಯಾವಾಗಲೂ ಏನು ತೊಗೋಬೇಕು, ಸ್ಟಾರ್ಟಿಂಗ್ ಪಾಯಿಂಟ್ ತೊಗೋಬೇಕು. ಸ್ಟಾರ್ಟಿಂಗ್ ಪಾಯಿಂಟ್ ಇದು, ಡಿಸ್ಪ್ಲೇಸ್ಮೆಂಟ್ ಆಗಿಲ್ಲ, ಕರೆಕ್ಟಾ. ಸೊ ಅದಕ್ಕೆ 0. ಅಪ್ಪರ್ ಲಿಮಿಟ್ ಏನು, ಎಂಡ್ ಪಾಯಿಂಟ್, ಮ್ಯಾಕ್ಸಿಮಮ್ ಎಂಡ್ ಪಾಯಿಂಟ್ ಇದು. ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗ್ಯದ ಎಕ್ಸ್. ಸೊ ಇದು ಎಕ್ಸ್ ಅಂತ ತಗೋತೀನಿ ಅಪ್ಪರ್ ಲಿಮಿಟ್. ಓಕೆ, ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ಯಾವ ತೊಗೋಬೇಕು ಗೊತ್ತಾಯ್ತಾ. ಲೋವರ್ ಲಿಮಿಟ್ ಸ್ಟಾರ್ಟಿಂಗ್ ಪಾಯಿಂಟ್, ಅಪ್ಪರ್ ಲಿಮಿಟ್ ಎಂಡ್ ಪಾಯಿಂಟ್. ಸ್ಟಾರ್ಟಿಂಗ್ ಪಾಯಿಂಟ್ ಇಲ್ಲೇ ಅದ, ಇಲ್ಲಿದ್ದಾಗ ಡಿಸ್ಪ್ಲೇಸ್ಮೆಂಟ್ ಎಷ್ಟಾದ, ಇಲ್ಲ 0, ಕರೆಕ್ಟಾ. ಎಂಡ್ ಪಾಯಿಂಟ್ ಎಲ್ಲ ಅದ, ಇಲ್ಲಿಗೆ ಬಂದದ, ಡಿಸ್ಪ್ಲೇಸ್ಮೆಂಟ್ ಎಷ್ಟಾಗ್ಯದ ಎಕ್ಸ್ ಆಗ್ಯದ, ಅದಕ್ಕೆ ಎಕ್ಸ್ ತೊಗೊಂಡು. ಸೊ ದೇರ್ ಫೋರ್ ಡಬ್ಲ್ಯೂ ಈಸ್ ಈಕ್ವಲ್ ಟು ಕೆ ಕಾನ್ಸ್ಟೆಂಟ್ ಹೊರಗಡೆ ಬರಿತೀನಿ ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್ ಬಿಟ್ವೀನ್ 0 to x. ಸೊ ಡಬ್ಲ್ಯೂ ಈಸ್ ಈಕ್ವಲ್ ಟು ಕೆ ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್. ನೀವು ಫಾರ್ಮುಲಾ ಗೊತ್ತಿಲ್ಲ, ಬಟ್ ಇಲ್ಲಿ ನೋಡ್ರಿ, ಇಂಟಿಗ್ರೇಷನ್ ಆಫ್ ಎಕ್ಸ್ ರೆಸ್ ಟು ಎನ್ ಡಿ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ರೆಸ್ ಟು n+1 ಡಿವೈಡೆಡ್ ಬೈ n+1. ಇದು ಫಾರ್ಮುಲಾ. ಓಕೆ, ನೀವು ಇಂಟಿಗ್ರೇಷನ್ ನಿಮ್ಮ ಮ್ಯಾಥಮೆಟಿಕ್ಸ್ ಸೆಕೆಂಡ್ ಇಯರಲ್ಲಿ ಬರುತ್ತೆ, ಬಟ್ ಅದಕ್ಕಿಂತ ಮುಂಚೆ ನಮ್ಮ ಫಿಸಿಕ್ಸ್ದಾಗ ಹೇಳ್ತೀವಿ ಸ್ವಲ್ಪ. ಇಂಟಿಗ್ರೇಷನ್ ಆಫ್ ಎಕ್ಸ್ ರೆಸ್ ಟು ಎನ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ರೆಸ್ ಟು n+1 ಡಿವೈಡೆಡ್ ಬೈ n+1. ಇಲ್ಲಿ ನೋಡ್ರಿ, ಇಲ್ಲಿ ಎಕ್ಸ್ ಪವರ್ ಎಷ್ಟದ, 1 ಅದ, ಏನಿಲ್ಲ ಅಂದ್ರೆ 1 ಇದ್ದಂಗೆ, ಕರೆಕ್ಟಾ. ಸೊ ಇಂಟಿಗ್ರೇಷನ್ ಆಫ್ ಎಕ್ಸ್ ಪವರ್ 1 ಡಿ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪವರ್ 1+1 2 ಡಿವೈಡೆಡ್ ಬೈ 1+1 2. ಸೊ ಇಂಟಿಗ್ರೇಷನ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು x² ಬೈ 2, ಕರೆಕ್ಟಾ. ಸೊ ಇದಿಷ್ಟು ಜಾಗಕ್ಕೆ ನಾನೇನು ಬರಿತೀನಿ, x² ಡಿವೈಡೆಡ್ ಬೈ 2 ಅಂತ ಬರಿತೀನಿ. ಬಿಟ್ವೀನ್ ದ ಲಿಮಿಟ್ಸ್ 0 ಲಿಂದ x ವರೆಗೆ.
ಕರೆಕ್ಟಾ 0 to x. ಈಗ ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್, ಸೊ ವಿಚ್ ಈಸ್ ಈಕ್ವಲ್ ಟು k ಡಿವೈಡೆಡ್ ಬೈ 2. ಈ 2 ಹೊರಗಡೆ ಬರಲಿಲ್ಲ, ಕಾನ್ಸ್ಟೆಂಟ್ ಅಲ್ಲ, k ಡಿವೈಡೆಡ್ ಬೈ 2 ಹೊರಗಡೆ ಬರ್ತೀನಿ ಇಂಟು ಅಪ್ಪರ್ ಲಿಮಿಟ್ ಏನದ ಎಕ್ಸ್, ಸೊ ಎಕ್ಸ್ ಪ್ಲಸ್ಗೆ ಎಕ್ಸೇ ಬರಿತೀನಿ, ಸೊ ಎಕ್ಸ್ ಸ್ಕ್ವಯರ್ ಮೈನಸ್ ಲೋವರ್ ಲಿಮಿಟ್ ಏನದ 0, ಎಕ್ಸ್ ಪ್ಲಸ್ಗೆ 0 ಬರಿಬೇಕು. ಅಪ್ಪರ್ ಲಿಮಿಟ್ ಮೈನಸ್ ಲೋವರ್ ಲಿಮಿಟ್ ಅಂದರೆ ಇಲ್ಲಿ ಏನಿರ್ತಲ್ಲ ಫಂಕ್ಷನ್ ಎಕ್ಸ್ ಇಸ್ ದ ಫಂಕ್ಷನ್, ಅದನ್ನು ರೀಪ್ಲೇಸ್ ಮಾಡಿ ಅಪ್ಪರ್ ಲಿಮಿಟ್ ಒಂದ್ಸರಿ ಬರಿಬೇಕು, ಮೈನಸ್ ಅದನ್ನು ರೀಪ್ಲೇಸ್ ಮಾಡಿ ಲೋವರ್ ಲಿಮಿಟ್ ಒಂದ್ಸರಿ ಬರಿಬೇಕು. ಈ ಎಕ್ಸ್ ಅದ, ಎಕ್ಸ್ನ ರೀಪ್ಲೇಸ್ ಮಾಡಿ ಅಪ್ಪರ್ ಲಿಮಿಟ್ ಬರೀತಾನೆ, ಅಪ್ಪರ್ ಲಿಮಿಟ್ ಏನದ ಎಕ್ಸೇ ಅದ, ಅದಕ್ಕೆ ಎಕ್ಸ್ ಸ್ಕ್ವೇರೇ ಬಂದದ, ಮೈನಸ್ ಲೋವರ್ ಲಿಮಿಟ್ ಏನದ 0, ಸೊ ಎಕ್ಸ್ ಜಾಗಕ್ಕೆ ಏನು ಬರೀಲ್ಲ ನಾನೀಗ 0 ಬರಿಬೇಕು, ಸೊ 0 ಸ್ಕ್ವೇರ್ ಅಂದರೆ 0ನೇ, ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 0 ಅಗೇನ್ ಎಕ್ಸ್ ಸ್ಕ್ವೇರ್. ಸೊ ಡಬ್ಲ್ಯೂ ಈಸ್ ಈಕ್ವಲ್ ಟು ಏನು ಬಂತ ಆನ್ಸರು ಆಫ್ ದಟ್ ಈಸ್ 1/2 k x square, 1/2 k x square. This work done is nothing but potential energy. ಹೌದಾ? ಸೊ therefore u is equal to half k x square. So this is the expression for elastic potential energy where k is ಏನಂತ ಕರಿತೀವಿ ಅದಕ್ಕೆ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಕರೆಕ್ಟಾ, ಆ್ಯಂಡ್ ಎಕ್ಸ್ ಈಸ್ ಡಿಸ್ಪ್ಲೇಸ್ಮೆಂಟ್. ಓಕೆ, ಸೊ ನಾವು ಡಿಫೈನ್ ಸ್ಪ್ರಿಂಗ್ ಕಾನ್ಸ್ಟೆಂಟ್ ಅಂತ ಕೇಳ್ತಾರೆ, ಇದಷ್ಟಾದರೆ ಮುಗಿತದ. ಡಿಫೈನ್ ಸ್ಪ್ರಿಂಗ್ ಕಾನ್ಸ್ಟೆಂಟ್, ಈ ಇಕ್ವೇಷನ್ ನೋಡ್ರಿ, ಎಫ್ ಎಕ್ಸ್ಟರ್ನಲ್ ಈಸ್ ಈಕ್ವಲ್ ಟು ಕೆ ಎಕ್ಸ್. ಆ ಇಕ್ವೇಷನ್ಲಿಂದ ಫ್ರಮ್ ಇಕ್ವೇಷನ್ ನಂಬರ್ 1 ಕೆ ಈಸ್ ಈಕ್ವಲ್ ಟು ಹೆಂಗೆ ಬರಿಬೋದು ಹೇಳ್ರಿ, ಕೆ ಈಸ್ ಈಕ್ವಲ್ ಟು ಹೆಂಗೆ ಬರಿಬೋದು, ಎಫ್ ಎಕ್ಸ್ಟರ್ನಲ್ ಡಿವೈಡೆಡ್ ಬೈ ಎಕ್ಸ್. ಕೆ ಅಲ್ಲೇ ಇಡ್ತೀನಿ, ಈ ಎಕ್ಸ್ ಈ ಕಡೆ ಟ್ರಾನ್ಸ್ಫರ್ ಮಾಡ್ತೀನಿ, ಏನಾಗುತ್ತೆ ಎಫ್ ಎಕ್ಸ್ಟರ್ನಲ್ ಡಿವೈಡೆಡ್ ಬೈ ಎಕ್ಸ್. ಸೊ ಕೆ ಈಸ್ ಈಕ್ವಲ್ ಟು ಎಫ್ ಎಕ್ಸ್ಟರ್ನಲ್ ಡಿವೈಡೆಡ್ ಬೈ ಎಕ್ಸ್. ಓಕೆ, ಸೊ ದೇರ್ಫೋರ್ ಇಲ್ಲಿ ನೋಡ್ರಿ ಡಿಫೈನ್ ಮಾಡ್ತಾ ಇದ್ದೀನಿ, ಸ್ಪ್ರಿಂಗ್ ಕಾನ್ಸ್ಟೆಂಟ್ ಈಸ್ ಡಿಫೈನ್ಡ್ ಆ್ಯಸ್ ಫೋರ್ಸ್. ಓಕೆ, ಫೋರ್ಸ್ ಪರ್ ಡಿಸ್ಪ್ಲೇಸ್ಮೆಂಟ್ ಈಸ್ ಕಾಲ್ಡ್ ಆಸ್ ಸ್ಪ್ರಿಂಗ್ ಕಾನ್ಸ್ಟೆಂಟ್. ಸಿಂಪಲ್ ಈಕ್ವೇಷನ್ ಗೊತ್ತಾಯ್ತಿಲ್ಲ, ಫೋರ್ಸ್ ಪರ್ ಯೂನಿಟ್ ಲೆಂತ್ ಅಂತ ಕರೀ, ಡಿಸ್ಪ್ಲೇಸ್ಮೆಂಟ್ ಅಂದರೆ ಲೆಂತ್, ಫೋರ್ಸ್ ಪರ್ ಲೆಂತ್ ಈಸ್ ಕಾಲ್ಡ್ ಆಸ್ ಸ್ಪ್ರಿಂಗ್ ಕಾನ್ಸ್ಟೆಂಟ್. ಓಕೆ, ಸೊ ನಾವು ವಾಟ್ ಈಸ್ ದ ಯೂನಿಟ್, ಫೋರ್ಸ್ ಯೂನಿಟ್ ಏನು, ಫೋರ್ಸ್ ಯೂನಿಟ್ ನ್ಯೂಟನ್ ಡಿವೈಡೆಡ್ ಬೈ ಲೆಂತ್ ಯೂನಿಟ್ ಮೀಟರ್. ಓಕೆ, ಸೊ ದೇರ್ಫೋರ್ ನ್ಯೂಟನ್ ಪರ್ ಮೀಟರ್ ಈಸ್ ದ ಯೂನಿಟ್ ಆಫ್ ಸ್ಪ್ರಿಂಗ್ ಕಾನ್ಸ್ಟೆಂಟ್. ಓಕೆ, ಅರ್ಥ ಆಯ್ತಾ? ಸೊ ಇದನ್ನು ಗ್ರಾಫಿಕಲಿ ಕೂಡ ರೀಪ್ರೆಸೆಂಟ್ ಮಾಡ್ಬೋದು. ಹೆಂಗೆ ಅಂತಂದರೆ ಇಲ್ಲಿ ನೋಡಿರಿ, ಸ್ಪ್ರಿಂಗ್ ಇಲ್ಲಿದ್ದಾಗ ಪೊಟೆನ್ಷಿಯಲ್ ಎನರ್ಜಿ ಎಷ್ಟಿರ್ತದೆ 0, ಸೊ ಪೊಟೆನ್ಷಿಯಲ್ ಎನರ್ಜಿ 0. ಹಿಂಗೆ ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ, ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತಾ, ಜಾಸ್ತಿ ಆಗುತ್ತಾ, ಸೊ ಈ ರೀತಿ ಜಾಸ್ತಿ ಆಗುತ್ತೆ. ಡಿಸ್ಟೆನ್ಸ್ ಇಲ್ಲಿ ಆದ, ಈಗ ಡಿಸ್ಟೆನ್ಸ್ ಕಡಿಮೆ ಆಗೋದು ಬರ್ತಾ ಇದೆ, ಪೊಟೆನ್ಷಿಯಲ್ ಜಾಸ್ತಿ ಆಗುತ್ತೆ ಕಡಿಮೆ ಆಗುತ್ತಾ, ಸ್ಪ್ರಿಂಗ್ ಇಷ್ಟಿದೆ ಕರೆಕ್ಟಾ, ಇದನ್ನು ಲೆಂತ್ ಜಾಸ್ತಿ ಮಾಡಿದ್ರೂ ಪೊಟೆನ್ಷಿಯಲ್ ಎನರ್ಜಿ ಕ್ರಿಯೇಟ್ ಆಗುತ್ತೆ, ಲೆಂತ್ ಕಡಿಮೆ ಮಾಡಿದರೂ ಪೊಟೆನ್ಷಿಯಲ್ ಎನರ್ಜಿ ಕ್ರಿಯೇಟ್ ಆಗುತ್ತೆ, ಮತ್ತು ವಾಪಸ್ ಬರ್ತಾ ಇರುತ್ತೆ ತನ್ನ ಪೊಸಿಷನ್ಗೆ. ಅದ್ರ ಅರ್ಥ ಏನು, ಮತ್ತು ವರ್ಕ್ ಅಲ್ಲ, ಪೊಟೆನ್ಷಿಯಲ್ ಎನರ್ಜಿ ಬಂದಿರ್ತೋ ಇಲ್ಲ, ಪೊಟೆನ್ಷಿಯಲ್ ಜಾಸ್ತಿ ಆಗಿರ್ತೋ ಇಲ್ಲ. ಸ್ಪ್ರಿಂಗ್ ಇಷ್ಟಿದ್ದಾಗ ನಾರ್ಮಲ್, ಅದಕ್ಕೆ ಯಾವುದೇ ಎನರ್ಜಿ ಇರೋಂಗಿಲ್ಲ. ಇದನ್ನು ನಾನು ಕಾಂಪ್ರೆಸ್ ಮಾಡಿ ಇಷ್ಟು ಮಾಡ್ತೀನಿ, ಈಗ ನಾನು ಬಿಟ್ಟುಕೊಳ್ಳಿ ಮತ್ತೆ ಹಿಂಗೆ ಬರ್ತದೆ ಇಲ್ಲ, ಅದು ಅಂದರೆ ಪೊಟೆನ್ಷಿಯಲ್ ಎನರ್ಜಿ ಆದಂತ ಅರ್ಥ, ಅದಕ್ಕೆ ಕ್ರಿಯೇಟ್ ಆಗ್ಯದ. ಈಗ ಈ ಸ್ಪ್ರಿಂಗ್ ಇಷ್ಟ ಅದ, ನಾನು ಎಕ್ಸ್ಟೆಂಡ್ ಮಾಡ್ತೀನಿ, ಬಿಟ್ಟುಕೊಳ್ಳಿ ಮತ್ತೆ ಹಿಂಗೆ ಬರ್ತದೆ ಇಲ್ಲ, ಅಂದರೆ ಅಲ್ಲಿನ ಪೊಟೆನ್ಷಿಯಲ್ ಎನರ್ಜಿ ಆದ. ಸೊ ಇಲ್ಲಿದ್ದಾಗ ಮಾತ್ರ ಪೊಟೆನ್ಷಿಯಲ್ ಎನರ್ಜಿ 0. ಲೆಂತ್ ಜಾಸ್ತಿ ಆದರೆ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಆಗುತ್ತೆ, ಲೆಂತ್ ಕಡಿಮೆ ಆದರೆ ಪೊಟೆನ್ಷಿಯಲ್ ಎನರ್ಜಿ ಜಾಸ್ತಿ ಆಗುತ್ತೆ, ಕರೆಕ್ಟಾ? ಸೊ ಇದು ಪೊಟೆನ್ಷಿಯಲ್ ಎನರ್ಜಿ, ಇದು ಡಿಸ್ಪ್ಲೇಸ್ಮೆಂಟ್, ಇದು ಪಾಸಿಟಿವ್ ಡಿಸ್ಪ್ಲೇಸ್ಮೆಂಟು, ಇದು ನೆಗೆಟಿವ್ ಡಿಸ್ಪ್ಲೇಸ್ಮೆಂಟು. ಅರ್ಥ ಆಯ್ತಾ? ಸೊ ದಿಸ್ ಇಸ್ ಆಲ್ ಅಬೌಟ್ ದ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ, ಡೆರಿವೇಷನ್ ಆಫ್ ಎಲಾಸ್ಟಿಕ್ ಪೊಟೆನ್ಷಿಯಲ್ ಎನರ್ಜಿ.